Yes, hello dear students. Welcome back to chemistry classes. So in the last session, we have discussed the first gas law, that is Boyle's law, and even I also completed the problems on the gas law. The first what it is Boyle's law. Clear? So Boyle's law ಮುಗಿದಿದ್ರೆ ನಾವು ಲಾಸ್ಟ್ ಸೆಷನ್ ಒಳಗೆ ಅದ್ರ ಮೇಲೆ ಒಂದು ಪ್ರಾಬ್ಲಮ್ಸ್ನು ಕೂಡ ಬಿಡಿಸಿದ್ರೆ ಸೊ ಸಿಂಪಲ್ ಪ್ರಾಬ್ಲಮ್ ಇದೆ. Clear? So the first law complete ಆದ ನಂತರ so moving to the next session. So in this session we are discussing about the water. The second gas law, the name of the gas law is Charles law ಅಂತ ಬರ್ತೈತ್ರಿ. ಈಗ ಸೆಕೆಂಡ್ ಒನ್ ಕ್ಲಿಯರ್. ಫಸ್ಟ್ ಒನ್ ಬಾಯ್ಲ್ಸ್ ಲಾ ಐತ್ರಿ. ಸೊ ಶಾರ್ಟ್ ಫಾರ್ಮ್ ಯಾವ ಹೇಳಿದ್ದೆ ನಾನು BPV, nothing but what it is. B is nothing but Boyle's law. It gives the relationship between the pressure and volume. Clear? BPV. Clear? So pressure ಮತ್ತು volume relationship ಬಗ್ಗೆ ಮಾತಾಡ್ತದೆ. ಪ್ರೆಷರ್ ಮತ್ತು ವಾಲ್ಯೂಮ್ ಹೆಂಗೆ ರಿಲೇಷನ್ಶಿಪ್ ಅದಾವ್ರಿ? ಯಾರು ಇನ್ವರ್ಸ್ಲಿ ಪ್ರಪೋರ್ಷನ್ ಅಂತ ಕರಿತೀವಿ ನಾವು, ಹೌದ್ರಿ? P is inversely proportional. 1 by P is in the sense what it is? It is inverse ಅಂತ ನಾನು. ಅದು 1 by P ಅಂದ್ರೆ inversely proportion ಐತಿ. ಅಂದ್ರೆ ಪ್ರೆಷರ್ ಜಾಸ್ತಿ ಆದಂಗೆ ವ್ಯಾಲ್ಯೂಮ್ ಕಡಿಮೆ ಆಕೈತಿ, ಪ್ರೆಷರ್ ರಿಲೀಸ್ ಆದಂಗೆ ವ್ಯಾಲ್ಯೂಮ್ ಜಾಸ್ತಿ ಆಕೈತಿ. ಸೊ ಎರಡು ಏನಪ್ಪ ಅಂದ್ರೆ ರೆಸಿಪ್ರೋಕಲ್ ಅದಾವ, ಅಂದ್ರೆ ರಿವರ್ಸ್ ಅದಾವ ಅಂತ ಅರ್ಥ ಆಕೈತಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಫಸ್ಟ್ ಒನ್ ವಿ ಹ್ಯಾವ್ ಕಂಪ್ಲೀಟೆಡ್. ಸೊ ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಸೆಕೆಂಡ್ ಒನ್ ಇಸ್ so the Charles law. So before going to discuss the Charles law, I just ask you one question. So ಅದಕ್ಕಿಂತ ಮುಂಚೆ ಏನಪ್ಪ ಚಾರ್ಲ್ಸ್ ಲಾ ಹೋಗೋಕ್ಕಿಂತ ಮುಂಚೆ ಒಂದು ಕ್ವಶನ್ ಕೇಳ್ತಿದ್ವಿ ನಿಮ್ಗೆ. ಸೊ ಏನಪ್ಪ ಅಂತಂದ್ರೆ ಸೊ ನಾವು ಜಾತ್ರೆ ಒಳಗೆಲ್ಲ ಭಾಳಷ್ಟು ಜನ ತಿರುಗಾಡಿದ್ವಿ ನಾವೆಲ್ಲ, ಹೌದಾ? ಸೊ ಜಾತ್ರೆ ಒಳಗೆ ಏನು ಮಾಡ್ತಾರೆ, ಬಲೂನ್ ಮಾರ್ತಿರ್ತಾರೆ. ಕ್ಲಿಯರ್? ಸೊ ಆ ಬಲೂನ್ ಮಾರುವಾಗ ಏನಾಕೈತಿ, ಕೆಲವೊಂದಿಷ್ಟು ಬಲೂನ್ಸ್ ತನ್ನಷ್ಟು ತಾನ ಬಸ್ಟ್ ಹಾಕಿರ್ತಾವೆ ನೋಡಿ. ಕ್ಲಿಯರ್? ಸೊ ಇನಿಷಿಯಲಿ ಏನಪ್ಪ ಅಂದ್ರೆ ಫಿಲಪ್ ಮಾಡಿರ್ತಾರೆ, ಎಲ್ಲ ಸೇಮ್ ಬಲೂನ್ ಫಿಲಪ್ ಮಾಡಿರ್ತಾರೆ, ಸ್ವಲ್ಪ ಹೊತ್ತು ಹಾಗೆ ಇರ್ತಾವೆ ಬಲೂನ್ಸ್. ಸೊ ಟೈಮ್ ಜಾಸ್ತಿ ಆದಂಗೆ ಏನಾಕೈತಿ ಅಲ್ಲಿ ಬಲೂನ್ನ ಬಸ್ಟ್ ಆಗಿ ಸ್ಟಾರ್ಟ್ ಆಗೈತಿ. ಸೊ ಯಾಕೆ ಹಾಕೈತಿ ಅನ್ನೋದಕ್ಕೆ ಏನಪ್ಪ ಅಂದ್ರೆ ಸೊ ದೇರ್ ಆರ್ ಟೂ ಸೈಂಟಿಸ್ಟ್ ಹ್ಯಾವ್ ವರ್ಕ್ಡ್ ಆನ್ ದಿಸ್. ದ ನೇಮ್ ಆಫ್ ದ ಸೈಂಟಿಸ್ಟ್ ಆರ್ ಫಸ್ಟ್ ಒನ್ ಇಸ್ ಚಾರ್ಲ್ಸ್ ಆ್ಯಂಡ್ ಅನದರ್ ಒನ್ ಇಸ್ ಗೇ ಲುಸಾಕ್. ಸೊ ಗೇ ಲುಸಾಕ್ ಮತ್ತು ಚಾರ್ಲ್ಸ್ ಲುಸಾಕ್ ಅಂತ ಇಬ್ಬರು ಸೈಂಟಿಸ್ಟ್ ಏನು ಮಾಡಿದಾರಪ್ಪ ಅಂದ್ರೆ ಈ ಹಾಟ್ ಏರ್ ಬಲೂನ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಳ್ತಾರೆ. ಅಂದರೆ ಏನ್ರಿ, ಬಲೂನನ್ನು ನೀವು ಏನು ಮಾಡ್ಬೇಕ್ರಿ, ಬ್ಲೋ ಮಾಡೋದು. Just blow the balloon and just tie it. And after certain time, what you should do? You have to keep the volume as it is. You have to keep the pressure as it is. But what you should do? You are just giving the temperature to it. Clear? If you just increase the surrounding temperature, what will happen? Okay? So no, ಏನಾಗ್ತೈತಿ? ಸೊ ಬಲೂನ್ ಫಿಲಪ್ ಮಾಡಿ ನಾವು ಹಂಗೆ ಇಡೋದು ಫಸ್ಟ್ಗೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂಮ್ ಅಂತ ಕರಿತೀವಿ ಅದು, ಹೌದಾ? ನೀವು ಏನಪ್ಪ 1 ಲೀಟ್ರ್ ಅದ್ರಾಗ ಏನು ಮಾಡಿದ್ರಿ, ಏರ್ ಫಿಲಪ್ ಮಾಡಿದ್ರಿ. ಸೊ ಯಾವುದು ಪ್ರೆಷರ್ ಅಪ್ಲೈ ಮಾಡಿಲ್ಲ, ಹೌದಾ? ಸೊ ಜಸ್ಟ್ ಕಾಮನ್ ಆಗಿ ಬಿಟ್ಟಿದ್ದೀರಿ ನೀವು ಹಂಗೆ. ಸೊ ಆಸ್ ವಿ ನೋ ದಟ್ ಆಲ್ರೆಡಿ ಬಲೂನ್ ಇನ್ಸೈಡ್ ವಿ ಹ್ಯಾವ್ ಇಟ್ ಇಸ್ ದ ಏರ್ ಆ್ಯಂಡ್ ಔಟ್ಸೈಡ್ ಆಲ್ಸೋ ದ ಏರ್ ಇಸ್ ಪ್ರೆಸೆಂಟ್, ಹೌದ್ರಿ? ಬಲೂನ್ ಒಳಗಡೆನೂ ಏರ್ ಐತ್ರಿ, ಹೊರಗಡೆನೂ ಏರ್ ಇರ್ತೈತಿ. ಸೊ ಹೊರಗಡೆ ಇರುವಂಥ ಏರನ್ನು ನೀವು ಮಾಡಬೇಕು, ಸ್ವಲ್ಪ ಹೀಟ್ ಮಾಡ್ಬೇಕು. ಅಂದರೆ ನೋಡ್ರಿ, ಒಂದು ಸ್ವಲ್ಪ ಬಿಸಿ ಗಾಳಿಯನ್ನು ಸಪ್ಲೈ ಮಾಡ್ಕೊಂಡು ಹೋಗ್ಬೇಕು ನೀವು. ಅಂದ್ರೆ ಸುತ್ತು ಕಡೆ ಬಿಸಿ ಗಾಳಿ ಬರೋಕೈತಪ್ಪ ಅಂದರೆ ಏನಾಗ್ತೈತಿ, ಸೊ ಆಟೋಮೆಟಿಕ್ಲಿ ಏನಾಗ್ಬೋದು, ಬಲೂನ ಸೈಜ್ ಇನ್ಕ್ರೀಸ್ ಆಗೋದು ಹೋಗ್ತೈತ್ರಿ ಆಟೋಮೆಟಿಕ್ಲಿ, ಹೌದಾ? ಸೈಜ್ ಇನ್ಕ್ರೀಸ್ ಆಗೋದು ಹೋಗಿ ಏನಾಗೈತಪ್ಪ ಅಲ್ಲಿ ಬಸ್ಟ್ ಆಗ್ತೈತೆ, ಹೌದಾ? ಸೊ ಯೂಶ್ವಲಿ ನಾನು ಅದನ್ನೇ ಹೇಳಿದೆ ಕ್ವಶನ್ ನಿಮ್ಗೆ, ಜಾತ್ರೆ ಒಳಗೆ ಯಾಕೆ ಬಲೂನ್ಸ್ ಹೊಡಿತಿರ್ತಾವಪ್ಪ ಅಂತಂದ್ರೆ ಯಾವಾಗ ಜನಸಂಖ್ಯೆ ಜಾಸ್ತಿ ಆಗೈತಲ್ಲ, ಗ್ಯಾದರಿಂಗ್ ಮೀನ್ಸ್ ವಾಟ್ ಇಟ್ ಇಸ್ ದ ಪೀಪಲ್, ಸೋ ಮಚ್ ಪೀಪಲ್ ಹ್ಯಾವ್ ಗ್ಯಾದರ್ಡ್. ಒನ್ಸ್ ಇಟ್ ಇಸ್ ಸೋ ಮಚ್ ಪೀಪಲ್ ಹ್ಯಾವ್ ಗ್ಯಾದರ್ಡ್, ದೆನ್ ವಾಟ್ ಹ್ಯಾಪನ್ಸ್, ದ ಸರೌಂಡಿಂಗ್ atmospheric temperature will be slightly goes on increases, ಹೌದ್ರಿ? ಸೊ ಕಾರ್ಬನ್ ಡೈಆಕ್ಸೈಡ್ ಬಿಡೋದ್ರಿಂದ ಆಮೇಲೆ ಮನುಷ್ಯರೆಲ್ಲರೂ ಸುತ್ತು ಕಡೆ ಗ್ಯಾದರ್ ಆಗೋದ್ರಿಂದ ಏನಾಗ್ತೈತೆ ಅಲ್ಲಿ ನಮ್ದು ಬಿಡುವಂಥ ಏರ್ ಏನಾಕೈತೆ ಅಂದ್ರೆ ಹಾಟ್ ಏರ್ ಪ್ರೊಡ್ಯೂಸ್ ಆಕೈತೆ, ಹೌದ್ರಿ? ವಾತಾವರಣ ಏನಾಕೈತೆ, ಉಷ್ಣತೆ ಜಾಸ್ತಿ ಆಕೈತೆ, ಭಾಳಷ್ಟು ಜನ ಒಂದೇ ಕಡೆ ಕೂತ್ಕೊಂಡಾಗ, ಹೌದ್ರಿ? ಅವಾಗ ಏನಾಕೈತದ ಟೆಂಪ್ರೇಚರ್ ಜಾಸ್ತಿ ಹಾಕೋದಪ್ಪ ಅಂದ್ರೆ ಬಲೂನ್ ಏನಾಗ್ತವ್ರಿ, ಅವು ಒಳಗಡೆ ಈಗಾಗಲೇ ಏನಪ್ಪ ಅಂದ್ರೆ ಗ್ಯಾಸ್ ಇರ್ತೈತೆ, ಆ ಗ್ಯಾಸ್ ಇರ್ತೈತಪ್ಪ ಟೆಂಪ್ರೇಚರ್ ಜಾಸ್ತಿ ಮಾಡಿದಾಗ ಏನಾಗ್ತೈತೆ ಅದು ಎಕ್ಸ್ಪಾಂಡ್ ಆಗಕ್ಕೆ ಸ್ಟಾರ್ಟ್ ಆಕೈತಿ. ಕ್ಲಿಯರ್? ಇಫ್ ಯು ಜಸ್ಟ್ ಕೂಲ್ ಡೌನ್ ಇಟ್, the air molecules will be come close to each other. If you give the heat to them, they will go beyond their what it is limitations. ಅದು ಇರುವಂಥ ಲಿಮಿಟೇಷನ್ ಬಿಟ್ಟು ಮತ್ತೆ ಹೊರಗೆ ಟ್ರೈ ಮಾಡಕ್ಕೆ. ಸೊ ಹಿಂಗಾಗಿ ಏನು ಮಾಡಿದ್ರೆ ಬಲೂನ್ ಇರ್ತದೆ ಎಕ್ಸ್ಪಾಂಡ್ ಆಗ ಸ್ಟಾರ್ಟ್ ಆಗ್ತೈತಿ. ಒನ್ಸ್ ಇಟ್ ಇಸ್ ಎಕ್ಸ್ಪಾಂಡೆಡ್, ಸೊ ವಾಟ್ ಹ್ಯಾಪನ್ಸ್, ಇಟ್ ವಿಲ್ ಬಿ ಬರ್ಸ್ಟ್, ಹೌದಾ? ಸೊ ಅವರಿಬ್ಬರು ಸೈಂಟಿಸ್ಟ್ನ ವರ್ಕ್ ಮಾಡಿದಾಗ ಏನಾಗಿತ್ತಪ್ಪ, ಅವ್ರಿಗೆ ಒಂದು ಕಾನ್ಸೆಪ್ಟ್ ಗೊತ್ತಾಯಿತು. ಸೊ ಇಬ್ಬರು ಬೇರೆ ಬೇರೆನ ವರ್ಕ್ ಮಾಡ್ತಾರೆ ಅವರ, ಬಟ್ ಫಾರ್ಚುನೇಟ್ಲಿ ದ ಚಾರ್ಲ್ಸ್ ಹ್ಯಾಸ್ ಗಿವನ್ ಇಟ್ ಫಸ್ಟ್, ಹೌದ್ರಿ? ಚಾರ್ಲ್ಸ್ ಅಂತಕ್ಕಂಥ ಸೈಂಟಿಸ್ಟ್ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು, ಅವನ ಹೆಸರು ಬಂತದ್ದು ಚಾರ್ಲ್ಸ್ ಲಾ ಅಂತೇಳಿ. ಬಟ್ ದ ಸೈಂಟಿಸ್ಟ್ ಗೇ ಲುಸಾಕ್ ಆಲ್ಸೋ ಹ್ಯಾವ್ ದ ಸೇಮ್ ಕಾಂಟ್ರಿಬ್ಯೂಷನ್. ಇವನು ಸಹ ಏನು ಮಾಡ್ಯಾನಪ್ಪ ಅಂದ್ರೆ ಅಷ್ಟೇ ಕಾಂಟ್ರಿಬ್ಯೂಷನ್ ಮಾಡ್ಯಾನ್ರಿ.
ಬಟ್ ಏನಾಗ್ತಿದೆ ಚಾರ್ಲ್ಸ್ ಹೆಸರು ಬರ್ತಿತ್ತು ಹೌದಾ, ಯಾಕಂದ್ರೆ ಫಸ್ಟ್ ಪೇಪರ್ ಪ್ರೆಸೆಂಟೇಷನ್ ಅವನು ಮಾಡಿರ್ತಾರೆ ಅಂದ್ಬಿಟ್ಲೆ ಅವನ ಹೆಸರನ್ನ ಬರ್ತಿದ್ವಿ ಹೌದಾ. ಸೊ ಹೇಳ್ತಾರೆ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ಚಾರ್ಲ್ಸ್ ಲಾ ಬಗ್ಗೆ ನಾವು ಏನು ಹೇಳ್ತಾ ಅಂದ್ರೆ ಟೆಂಪರೇಚರ್ ಮತ್ತು ವ್ಯಾಲ್ಯೂಮ್ ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತೀವಿ ನಾವು. ಹೌದ್ರಿ, ಟೆಂಪರೇಚರ್ ಮತ್ತು ವ್ಯಾಲ್ಯೂಮ್ ರಿಲೇಶನ್ಶಿಪ್ ಅಂದ್ರೆ ಏನ್ರಿ, ಬಲೂನ್ ಬ್ಲೋ ಮಾಡಿದ್ವಿ ನಾವು, ಇನ್ನೂ 1 ಲೀಟರ್ದಷ್ಟು ವ್ಯಾಲ್ಯೂಮ್ ಏನಪ್ಪ ಅದ್ರೊಳಗೆ ಗ್ಯಾಸ್ ಐತಿ. ಸೊ ವ್ಯಾಲ್ಯೂಮ್ ಫಿಕ್ಸ್ ಐತಿ ನಮ್ಗೆ, ನಾವು ಯಾವುದೇ ಥರ ಪ್ರೆಷರ್ ಅಪ್ಲೈ ಮಾಡೋಕ್ಕಾಗ್ತಿಲ್ಲ ಹೌದ್ರಿ. ಸೊ ನಾವು 4 ಕಾನ್ಸ್ಟೆಂಟ್ ಅದಾವ ನಮ್ಮ ಒಟ್ಟು ನಾವು ಮತ್ತೆ ಹೇಳಿ ನಿಮಗೆ. 1 is ಟೆಂಪರೇಚರ್, pressure, volume and number of moles. Clear? So they are the 4 what it is constituents are the 4 what it is main parameters for this gas law. ಹೌದ್ರೆ ನಾವು ಒಂದು ಗ್ಯಾಸ್ ಬಗ್ಗೆ ನಾವು ಸ್ಟಡಿ ಮಾಡಕತ್ತೀವಪ್ಪ ಅಂದ್ರೆ ಈ 4 ಪ್ಯಾರಾಮೀಟರ್ಸ್ ನಮ್ಗೆ ಇಂಪಾರ್ಟೆಂಟ್ ಆಗ್ತಾವೆ ಹೌದಾ. ಒಂದು ಟೆಂಪರೇಚರು, ಒಂದು ಪ್ರೆಷರು, ಒಂದು ವ್ಯಾಲ್ಯೂಮು ಮತ್ತು ಒಂದು ನಂಬರ್ ಆಫ್ ಮೋಲ್ಸ್ ಅಂದರೆ ಎಷ್ಟು ನಾವು ಗ್ಯಾಸಸ್ಸನ್ನು ತೊಗೊಂಡಿದ್ದೀವಿ ಅನ್ನೋದು ಹೌದಾ. ಸೊ ಫಾರ್ ಎಕ್ಸಾಂಪಲ್ ಎಷ್ಟು ಟೇಕ್ 1 ನಂಬರ್ ಆಫ್ ಆರ್ ಇಟ್ ಇಸ್ 1 ಮೋಲ್ ಆಫ್ ಗ್ಯಾಸ್ ತೊಗೊಂಡಿದ್ದೀರಿ. 1 ಮೋಲ್ ಆಫ್ ಗ್ಯಾಸ್ ತೊಗೊಂಡು ಏನು ಮಾಡಿದ್ರಿ ಪಡಿ ಈಗ ಬಲೂನ್ ಒಳಗೆ ಬ್ಲೋ ಮಾಡಿದಿರಿ. ಸೊ 1 ನಮ್ಗೆ ವ್ಯಾಲ್ಯೂಮ್ ಸಿಗ್ತಲ್ಲಿ ಮೀನ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂಮ್ ಗಾಟ್. ಪ್ರೆಷರ್ ಯಾವ ಕೆಪ್ಟ್ ಕಾನ್ಸ್ಟೆಂಟ್ ನೋಡಲಿ, ಪ್ರೆಷರ್ನ ಯಾವುದೇ ಥರ ಅಪ್ಲೈ ಮಾಡೋಕತ್ತಿಲ್ಲ ಹೌದ್ರಿ. ಬಟ್ ನಾವೇನು ಮಾಡಕತ್ತೀವಪ್ಪ ಅಂದ್ರೆ ಸರೌಂಡಿಂಗ್ ಟೆಂಪ್ರೇಚರ್ನ ಜಾಸ್ತಿ ಮಾಡಕತ್ತಿದ್ರಿ ಹೌದಾ. ಇಫ್ ಯು ಇನ್ಕ್ರೀಸ್ ದ ಸರೌಂಡಿಂಗ್ ಟೆಂಪ್ರೇಚರ್ ಆಟೋಮೆಟಿಕ್ಲಿ ವಾಟ್ ಹ್ಯಾಪನ್ಸ್, the balloon will be start expanding. Once it goes beyond the expanding, it will be burst. Clear? So ಆ ಒಂದನ್ನು ಇಟ್ಕೊಂಡು ಏನು ಮಾಡ್ತಾರೆ ಅದನ್ನ ಏನು ಹೇಳ್ತಾರಪ್ಪ ಅಂದ್ರೆ ಹಾಟ್ ಏರ್ ಬಲೂನ್ ಅಂತ ಕರೀತಾರೆ ಹೌದಾ. ಹಾಟ್ ಏರ್ ಬಲೂನ್ ಅಂದ್ರೆ ಸೊ ಬಲೂನ್ ಒಳಗಡೆನೆ ಅಥವಾ ಹಾಟ್ ಏರ್ ಮಾಡಿ ತುಂಬಬೇಕು ಒಂದು, ಅಥವಾ ಏನು ಮಾಡಿದ್ರೆ ಬಲೂನ್ ಸುತ್ತಮುತ್ತ ಹಾಟ್ ಏರ್ ಕ್ರಿಯೇಟ್ ಮಾಡಬೇಕು ಹೌದ್ರಿ. ಅದಕ್ಕೆ ನಮ್ಗೆ ಹೋದ್ರೆ ಬಿಸಿಲೊಳಗೆ ನಾವು ಏನೋ ಬಲೂನ್ ತೊಗೊಂಡು ಜಾಸ್ತಿ ಹೊತ್ತು ನಿಂತೀವಿ ಅಂದ್ರೆ ಬಲೂನ್ ಬಿಡ್ತಿದ್ದಾವೆ ಹೌದ್ರಿ. ಅದ ನೀವು ಪೂರ್ತಿ ಕೋಲ್ಡ್ ಕ್ಲೈಮೇಟ್ನಾಗ ತೊಗೊಂಡು ಹೋಗಿಟ್ರಪ್ಪ ಅಂದ್ರೆ ಬಲೂನ್ ಏನಾಕೈತ್ರಿ ಪೂರ್ತಿ ಶ್ರಿಂಕ್ ಆಗಿ ಸಣ್ಣದಾಗಿರ್ತೈತಿ ಬಲೂನ್ ಸಾಯಂಕಾಲ ತನಕ ಹೌದ್ರಿ. ಅದ ತೊಗೊಂಡು ಮಧ್ಯಾಹ್ನ ಬಿಸಿಲಾಗಿ ಹೊರಗೆ ಹೋಗಿ ನಿಂತಿರಪ್ಪ ಅಂದ್ರೆ ಅರ್ಧ ಗಂಟೆ ಒಳಗೆ ಹೊಡೆದೋಗ್ಬಿಡ್ತೀವಿ ಹೌದಾ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಚಾರ್ಲ್ಸ್ ಲಾ. ಅಂದ್ರೆ ಏನ್ರಿ ಟೆಂಪರೇಚರ್ ಮತ್ತು ವ್ಯಾಲ್ಯೂಮ್ ಹ್ಯಾಂಗ್ ರಿಲೇಶನ್ಶಿಪ್ ಐತಿ ಅನ್ನೋದಕ್ಕೆ ಅದ ಬೆಸ್ಟ್ ಎಕ್ಸಾಂಪಲ್ ನಮ್ಗೆ ಹೌದಾ. ಸ್ಟೇಟ್ಮೆಂಟ್ ಏನು ಹೇಳ್ತಾರೆ ಅವರು, ದ ಸ್ಟೇಟ್ಮೆಂಟ್ ದ ವ್ಯಾಲ್ಯೂಮ್ ಆಫ್ ಫಿಕ್ಸ್ಡ್ ಮಾಸ್ ಆಫ್ ಗ್ಯಾಸ್ ಅಂತ ಹೇಳ್ತಾರೆ. ದ ವ್ಯಾಲ್ಯೂಮ್ ಆಫ್ ಫಿಕ್ಸ್ಡ್ ಮಾಸ್ ಆಫ್ ಗ್ಯಾಸ್ ಅಂದ್ರೆ ಏನ್ರಿ ಕಾನ್ಸ್ಟೆಂಟ್ ಆಗಿರೋಂಥ ವ್ಯಾಲ್ಯೂಮ್ ತೊಗೊಂಡಿದ್ದಾರೆ. ಮಾಸ್ ಏನಪ್ಪ ಅಂದ್ರೆ ಕಾನ್ಸ್ಟೆಂಟ್ ಐತಿ, ಅಂದ್ರೆ ನಂಬರ್ ಆಫ್ ಮೋಲ್ಸ್ ಯು ಕ್ಯಾನ್ ಸೇ ಇಟ್ ಇಸ್ 1 ಮೋಲ್ ಅಂತ ತೊಗೊಳ್ರಿ ನೀವು. 1 ಮೋಲ್ದಷ್ಟೇ ಗ್ಯಾಸ್ ಐತೆ ನಮಗೆ ಹೌದಾ. ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಹೇಳ್ತಾರೆ ಹೌದಾ. ಸೊ ಬರೀ ಟೆಂಪರೇಚರ್ ಅಂತ ವರ್ಡ್ ಯೂಸ್ ಮಾಡಿಲ್ಲ ಅವರ, ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ ಅಂದರೆ ಅಬ್ಸಲ್ಯೂಟ್ ಟೆಂಪರೇಚರ್ ಮೀನ್ಸ್ ವಾಟ್, ಓನ್ಲಿ ಟೆಂಪರೇಚರ್ ಮೀನ್ಸ್ ವಿ ಕ್ಯಾನ್ ರೈಟ್ ಇಟ್ ಇನ್ ಡಿಗ್ರಿ ಸೆಲ್ಸಿಯಸ್. ಡಿಗ್ರಿ ಸೆಲ್ಸಿಯಸ್ ಒಳಗೆ ಮೆನ್ಷನ್ ಮಾಡಿದಪ್ಪ ಅಂದ್ರೆ ಅದು ಬರೀ ಟೆಂಪರೇಚರ್ ಅಂತ ವರ್ಡ್ ಯೂಸ್ ಮಾಡ್ತೀವಿ ನಾವು. ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಯಾವಾಗ ಕರಿತೀವಪ್ಪ ಅಂತಂದ್ರೆ ದ ಟೆಂಪರೇಚರ್ ಯು ಹ್ಯಾವ್ ಟು ಬಿ ಕನ್ವರ್ಟ್ ಇಂಟು ಕೆಲ್ವಿನ್ ಟೆಂಪರೇಚರ್ ಹೌದ್ರಿ. ಸೊ ಕೆಲ್ವಿನ್ ಒಳಗೆ ಯಾವಾಗ ಬರ್ತೈತಲ್ಲ ಅವಾಗ ಏನು ಹೇಳ್ತೀವಿ ನಾವು ಅದನ್ನ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಕ್ಲಿಯರ್? ಅವ್ರು ಏನಂತಾರಪ್ಪ ಅಂದ್ರೆ ಇಟ್ಸ್ ಅಬ್ಸಲ್ಯೂಟ್ ಟೆಂಪರೇಚರ್ ಆ್ಯಟ್ ಕಾನ್ಸ್ಟೆಂಟ್ ಪ್ರೆಷರ್ ಹೇಳ್ತಾರೆ. ಪ್ರೆಷರ್ ಏನು ಮಾಡಿದಾರೆ ಅವರು ಕಾನ್ಸ್ಟೆಂಟ್ ಇಟ್ಟಿದ್ದಾರೆ. ಪ್ರೆಷರ್ ಕಾನ್ಸ್ಟೆಂಟ್ ಇತ್ತು ಏನು ಮಾಡಬೇಕು ನಾವು ಮಾಸು ಫಿಕ್ಸ್ ಇತ್ತು ನಮ್ದು ಹೌದ್ರೆ. ಮಾಸು ಫಿಕ್ಸ್ ಇತ್ತು. ಸೊ ಏನು ಹೇಳ್ತಾರಪ್ಪ ಅಂದ್ರೆ ದ ವ್ಯಾಲ್ಯೂಮ್ ಆಫ್ ಫಿಕ್ಸ್ಡ್ ಮಾಸ್ ಆಫ್ ಗ್ಯಾಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಅಬ್ಸಲ್ಯೂಟ್ ಟೆಂಪರೇಚರ್ ಆ್ಯಟ್ ಕಾನ್ಸ್ಟೆಂಟ್ ಪ್ರೆಷರ್. ಅಂದರೆ ಇಲ್ಲಿ ಏನು ಅರ್ಥ ಆಕೈತಿ, ಟೆಂಪ್ರೇಚರ್ ಜಾಸ್ತಿ ಆದಂಗೆ ವ್ಯಾಲ್ಯೂಮ್ ಜಾಸ್ತಿ ಆಕೈತಿ, ಟೆಂಪ್ರೇಚರ್ ಕಡಿಮೆ ಆದಂಗೆ ವ್ಯಾಲ್ಯೂಮ್ನು ಕಡಿಮೆ ಆಕೈತಿ. ಸೊ ಎರಡು ಹೆಂಗೆ ಪ್ರಪೋರ್ಷನ್ ಅದಾವಪ್ಪ ಅಂತಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನ್ ಅದಾವೆ. ಬಾಯ್ಸ್ ಒಳಗೆ ಇನ್ವರ್ಸ್ಲಿ ಪ್ರಪೋರ್ಷನ್ ಅಂತ ಹೇಳ್ತಿದ್ವಿ, ಈಗ ಡೈರೆಕ್ಟ್ಲಿ ಪ್ರಪೋರ್ಷನ್ ಅದಾವೆ. ಯಾಕಪ್ಪ ಅಂದ್ರೆ ಎರಡು ಹೆಚ್ಚು ಮಾಡಿದಾಗ ಎರಡು ಹೆಚ್ಚು ಹಾಕಾವು, ಎರಡು ಕಡಿಮೆ ಮಾಡಿದಾಗ ಎರಡು ಕಡಿಮೆನೇ ಹಾಕಾವು. ಬಟ್ ಅಲ್ಲಿ ಹಂಗಲ್ಲ ಬಾಯ್ಸ್ ಒಳಗೆ, ಒಂದು ಹೆಚ್ಚು ಮಾಡಿದ್ರೆ ಒಂದು ಕಡಿಮೆ ಆಕೈತು, ಒಂದು ಕಡಿಮೆ ಮಾಡಿದ್ರೆ ಒಂದು ಹೆಚ್ಚು ಆಕೈತಿ. ಅರ್ಥ ಆಗೈತ್ರಿ? ಸೊ ಇಟ್ ಇಸ್ ಕಾಲ್ಡ್ ಅಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಅಂತ ನಾವು ಕರಿತೀವಿ ವರ್ಡ್. ಅದಕ್ಕಾಗಿ ಅವ್ರು ಏನು ಮಾಡ್ತಾರಪ್ಪ ಇಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಕ್ಲಿಯರ್? ದ ವ್ಯಾಲ್ಯೂಮ್ ಆಫ್ ಫಿಕ್ಸ್ಡ್ ಮಾಸ್ ಆಫ್ ಗ್ಯಾಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಅಬ್ಸಲ್ಯೂಟ್ ಟೆಂಪರೇಚರ್ ಆ್ಯಟ್ ಕಾನ್ಸ್ಟೆಂಟ್ ಪ್ರೆಷರ್. ಅರ್ಥ ಆಯ್ತು ಸ್ಟೇಟ್ಮೆಂಟ್? ಓಕೆ. ಸೊ ಇದನ್ನು ಹೆಂಗೆ ನಾವು ಬರೀತೀವಪ್ಪ ಅಂತಂದ್ರೆ ಪಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಹೌದ್ರಿ. ವ್ಯಾಲ್ಯೂಮ್ ಮತ್ತು ಟೆಂಪರೇಚರ್ ಬಗ್ಗೆ ಮಾತಾಡಕತ್ತೀವಿ ನಾವು ಹೌದ್ರಿ. ವಿ ಆರ್ ಜಸ್ಟ್ ಓನ್ಲಿ ಕಂಪೇರಿಂಗ್ ದ volume as well as temperature. So how the volume is varies? The volume is directly proportional to temperature. If you increase the volume, temperature is also obviously what it decreases. If you just decrease the temperature, volume will also decreases. So volume and temperatures are directly proportional at constant pressure.
or if you want to remove the proportionality symbol, we can write it as V is equal to K2 into T. Clear? V is equal to what? K2 into T ಅಂತ ಬರೆಯಬಹುದು. This K2 is what called as constant ಅಂತ ಕರಿತೀವಿ ನಾವು. ಹೌದಾ? ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂತ. ಹೌದಾ? ಸೊ ಇದರ V2 ಇದನ್ನ ಹೆಂಗೆ ಬರೀಬಹುದು ನಾವು ಅಂತೀವಿ ಇನ್ನೊಂದು ಸ್ಟೆಪ್ ಬೇಕಾದ್ರೆ ಇಲ್ಲಿ ಹೆಂಗೆ ಬರೀಬಹುದು V divided by T is equal to K ಆಗೈತೆ ನಾವು ಕರೆಕ್ಟ್ this V ಈ T ನೆಗೆಟಿವ್ ಕಳಿಸಿದ ಪದ ಏನಾಗೈತಿ V divided by T is equal to K2 ಅಂತ ಆಗೈತಿ ಅದು ಮುಂದೆ ಐತೆ ಹೌದ್ರಿ ಸೊ ನೆಕ್ಸ್ಟ್ ಬಂದ್ರೆ ಅದು ನೆಕ್ಸ್ಟ್ ಹೋಗೋಣ ನಾವು ಓಕೆ ಸೊ ನೆಕ್ಸ್ಟ್ ಹೇಳ್ತಾರ ಏನಪ್ಪ so as I already explained Charles and Gay-Lussac performed the several experiments on gas independently to improve upon the hot air balloon technology ಅಂತ ಹೇಳ್ತಾರೆ ಹೌದ್ರಿ ಸೊ ಈ ಗ್ಯಾಸ್ ಅನ್ನು ಇಟ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಬೋತ್ ಸೈಂಟಿಸ್ಟ್ ಯಾರೇ ಚಾರ್ಲ್ಸ್ ಮತ್ತು ಗೇ-ಲುಸಾಕ್ಸ್ ಏನು ಮಾಡ್ತಾರೆ ಇಬ್ರು ಕೂಡಿ ಏನು ಮಾಡ್ತಾರಪ್ಪ ಅಂದ್ರೆ ಹಾಟ್ ಏರ್ ಬಲೂನ್ ಟೆಕ್ನಾಲಜಿ ಇಟ್ಕೊಂಡು ಏನು ಮಾಡ್ತಾರೆ ಅವರು ಭಾಳಷ್ಟು ವರ್ಕ್ ಮಾಡ್ತಾರೆ ಅದ್ರೊಳಗೆ ಹೌದ್ರಿ ಸೊ ಅವಾಗ ಏನು ಕಂಡು ಮಾಡ್ತಾರಪ್ಪ ಅಂತಂದ್ರೆ ಲಾಸ್ಟ್ ವಾಟ್ ದೇ ಹ್ಯಾವ್ ಕನ್ಕ್ಲೂಡೆಡ್ ಸೊ ವಾಟ್ ದೇ ಹ್ಯಾವ್ ಕನ್ಕ್ಲೂಡೆಡ್ ದೇ ಫೌಂಡ್ ದ್ಯಾಟ್ ಫಾರ್ ಅ ಫಿಕ್ಸ್ಡ್ ಮಾಸ್ ಆಫ್ ಗ್ಯಾಸ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅವ್ರು ಏನಪ್ಪ ಅಂದ್ರೆ ಅವರು ಒಂದು ಕನ್ಕ್ಲೂಷನ್ಗೆ ಬರ್ತಾರೆ ಏನು ಕನ್ಕ್ಲೂಷನ್ ಬರ್ತಾರೆ ಅಂದರೆ they found that fixed mass of gas at constant pressure fixed mass of gas ಅಂದ್ರೆ ಒಂದು weight ಅಂದ್ರೆ ಏನ್ರಿ ಅದರ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ತಗೊಂಡಿದ್ದಾರೆ 1 ಲೀಟರ್ ಅಂತ ತಗೊಂಡ್ರಿ 1 ಲೀಟರ್ ಗ್ಯಾಸ್ ತಗೊಂಡಿದ್ದಾರೆ ಆಮೇಲೆ ಮತ್ತೆ ಏನು ಮಾಡಿದಾರಪ್ಪ ಕಾನ್ಸ್ಟೆಂಟ್ ಪ್ರೆಷರ್ ಇಟ್ಕೊಂಡಿದ್ದಾರೆ ಅವಾಗ ಏನಾಗ್ತದೆ ವ್ಯಾಲ್ಯೂಮ್ ಆಫ್ ಅ ಗ್ಯಾಸ್ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಅಂತ ಹೇಳ್ತಾರೆ ಹೌದ್ರಿ 1 ಲೀಟರ್ ಆಫ್ ಗ್ಯಾಸ್ ತಗೊಂಡು ಏನು ಮಾಡಿದಾರಪ್ಪ ಅವರ ಒಂದು ಬಲೂನ್ ಫಿಲ್ ಅಪ್ ಮಾಡಿದಾರು ಯಾವುದು ಪ್ರೆಷರ್ ಹಾಕಿಲ್ಲ ಏನು ಪ್ರೆಷರ್ ಮಾಡಿಲ್ಲ ಫುಲ್ ಫ್ರೀ ಬಿಟ್ಟಿದ್ದಾರೆ ನಾವು ಹೌದ್ರಿ ಸೊ ಅವಾಗ ಏನು ಮಾಡ್ತಾರೆ ಟೆಂಪ್ರೇಚರ್ ಜಾಸ್ತಿ ಹಾಕೋದು ಹೊಂಟಪ್ಪ ಅಂದ್ರೆ ಏನಾಗ್ತೈತೆ ಇಲ್ಲಿ ಆ ವ್ಯಾಲ್ಯೂಮ್ ಜಾಸ್ತಿ ಹಾಕೋದು ಹೋಗ್ತೈತಿ ಬಲೂನದ ಟೆಂಪ್ರೇಚರ್ ಕಡಿಮೆ ಆದಾಗ ವ್ಯಾಲ್ಯೂಮ್ ಆಬ್ವಿಯಸ್ ಏನಾಗ್ತೈತಿ ಡಿಕ್ರೀಸ್ ಹಾಕೋದು ಹೋಗ್ತೈತಿ ಅಲ್ಲೇ ಗ್ಯಾಸ್ ಏನು ಚೇಂಜ್ ಆಗಿಲ್ಲ 1 ಲೀಟರ್ ಗ್ಯಾಸ್ ಅಂದ್ರೆ 1 ಲೀಟರ್ ಗ್ಯಾಸನೇ ಐತಿ ಬಟ್ ಏನಾಗತ್ತೈತಪ್ಪ ಅಲ್ಲಿ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ದ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅಂತ ಹೇಳ್ತಿಲ್ಲ ಅಥವಾ ಮಾಲಿಕ್ಯುಲರ್ ಇಂಟರಾಕ್ಷನ್ಸ್ ಅಂತ ನಾವು ವರ್ಡ್ ಯೂಸ್ ಮಾಡಿದ್ವಿ ನಾವು that is plays a very much important role here molecular interaction ಹೋಗುತ್ತೆ molecular intermolecular force ಏನಾಗೈತಪ್ಪ ಅಂದ್ರೆ ಟೆಂಪರೇಚರ್ ಕೊಟ್ಟಾಗ ಏನಾಗೈತಪ್ಪ ಅಂದ್ರೆ ಮಾಲಿಕ್ಯೂಲ್ಸ್ ಏನಾಗವು ದೂರ ಹೋಗ್ತಾವು ಅದರ ಟೆಂಪರೇಚರ್ ಕಡಿಮೆ ಮಾಡಬೇಕು ಅಂದ್ರೆ ಅವೇ ಮಾಡ್ತಾವೆ ಸ್ಲೋ ಆಗಿ ಕ್ಲೋಸ್ ಬರಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ದಟ್ ಇಸ್ ಹೌ ದ ಇಟ್ ವರ್ಕ್ಸ್ ಕ್ಲಿಯರ್ ಸೊ the volume of gas increases with increase in temperature and decrease in cooling ಅಂತ ಹೇಳ್ತಾರೆ ಸೊ ಇಲ್ಲ ಹೆಂಗೆ ಹೆಚ್ಚು ಕಡಿಮೆ ಆಗತೈತಿ ಮಾಡೋದಕ್ಕೆ ಏನು ಮಾಡ್ತಾನೆ ಒಂದು ವರ್ಡ್ ಬರ್ತಾನೆ ಏನ್ರಿ ಈಚ್ ಡಿಗ್ರಿ ರೈಸ್ ಅಂದ್ರೆ ಪ್ರತಿಯೊಂದು ಡಿಗ್ರಿ ಹೆಂಗೆ ರೈಸ್ ಆಗತೈತಪ್ಪ ಅಂದ್ರೆ ಈಚ್ ಡಿಗ್ರಿ ರೈಸ್ ಇನ್ ಟೆಂಪರೇಚರ್ ಹೌದ್ರಿ ಅದು ಹೆಂಗೆ ನಾವು ಮೆನ್ಷನ್ ಮಾಡ್ತಾರಪ್ಪ ಅಂದ್ರೆ ವ್ಯಾಲ್ಯೂಮ್ ಮತ್ತು ಟೆಂಪರೇಚರ್ ರಿಲೇಷನ್ಶಿಪ್ ಹೇಳಬೇಕಾಗೈತಿ ಸೊ ಏನು ಮಾಡ್ತಾರೆ ನೋಡಿ ವ್ಯಾಲ್ಯೂಮ್ ಆಫ್ ಗ್ಯಾಸ್ ಇನ್ಕ್ರೀಸಸ್ ಪ್ರತಿಯೊಂದು ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆದಾಗ ವ್ಯಾಲ್ಯೂಮ್ ಹೆಂಗೆ ಹೆಚ್ಚಾಗತೈತಪ್ಪ ಅಂತಂದ್ರೆ ಆ ವ್ಯಾಲ್ಯೂಮ್ ಅನ್ನು ಏನು ಮಾಡ್ತಾರೆ ಲೀಟರ್ದಾಗ ಇದ್ರೆ ಟೆಂಪರೇಚರ್ ಒಳಗೆ ಕನ್ವರ್ಟ್ ಮಾಡ್ತಾರೆ ಹೆಂಗೆ ಕನ್ವರ್ಟ್ ಮಾಡ್ತಾರಪ್ಪ 1 divided by 273.15 ಅಂತ ಹೇಳ್ತಾರೆ 273.15 ಅಂದರೆ 1 ಕೆಲ್ವಿನ್ ಅಂತಂದ್ರೆ ಇಷ್ಟು ಅಂದ್ರೆ ಹೌದಾ 1 ಕೆಲ್ವಿನ್ ಅಂತಂದ್ರೆ ಇಷ್ಟು ವ್ಯಾಲ್ಯೂ ಹೌದಾ ಸೊ ಇಷ್ಟು ವ್ಯಾಲ್ಯೂ ಆಗ್ತದೆ ಅಂದ್ರೆ ಏನು ಮಾಡಿದವರು ಈ ವ್ಯಾಲ್ಯೂಮ್ ಒಳಗೆ ಕನ್ವರ್ಟ್ ಮಾಡ್ತಾರೆ ಡಿಗ್ರಿ ಟೆಂಪರೇಚರ್ ಇದನ್ನ ಸಾರಿ ಇಲ್ಲಿ ಟೆಂಪರೇಚರ್ ಏನು ಮಾಡ್ತಾರೆ ವ್ಯಾಲ್ಯೂಮ್ದಾಗ ಕನ್ವರ್ಟ್ ಮಾಡಿ ಬರೀತಾರೆ ಸೊ ಹೆಂಗೆ ಹೇಳ್ತಾರೆ volume of gas increases by 1 divided by 273.15 of the original volume of the gas at 0 degree Celsius ಹೌದ್ರಿ ಸೊ 0 degree Celsius ಇದ್ದಾಗ ಇದಕ್ಕಿಂತನೂ ಅದರೊಳಗೆ ಎಷ್ಟು ಹೆಚ್ಚಾಗೈತಪ್ಪ ಅಂತಂದ್ರೆ ವ್ಯಾಲ್ಯೂಮ್ 1 divided by 273.15 ದಷ್ಟು ವ್ಯಾಲ್ಯೂಮ್ ಹೆಚ್ಚಾಗೈತೆ ಅಂತ ಹೇಳ್ತಾನೆ ಹೌದ್ರಿ ನೀವು ಟೆಂಪರೇಚರ್ ಹೆಚ್ಚು ಮಾಡೋದು ಹೊಂಟ್ರಿಪ್ಪ ಅಂತಂದ್ರೆ ಅದರೊಳಗೆ ವ್ಯಾಲ್ಯೂಮ್ ಎಷ್ಟು ಹೆಚ್ಚಾಗೈತೆ ಅಂತ 1 divided by 273.15 ದಷ್ಟು ಹೆಚ್ಚಾಗ್ತೈತಿ ಸೊ ಈ ವ್ಯಾಲ್ಯೂ ಯಾಕೆ ಅವ್ರು ತಗೋತಾರಪ್ಪ ಅಂತಂದ್ರೆ ದೇ ವಾಂಟ್ ಟು ಕನ್ವರ್ಟ್ ದ ಡಿಗ್ರಿ ಸೆಲ್ಸಿಯಸ್ ಇಂಟು ವಾಟ್ ಇಟ್ ಇಸ್ ಕೆಲ್ವಿನ್ಗೆ ಕನ್ವರ್ಟ್ ಮಾಡೋ ಸಲುವಾಗಿ ಈ ವ್ಯಾಲ್ಯೂವನ್ನು ತೊಗೊಳಕತ್ತಿದ್ದಾರೆ ಕ್ಲಿಯರ್ ಇದನ್ನು ಸ್ವಲ್ಪ ಅಸ್ಯೂಮ್ ಮಾಡ್ಕೋಬೇಕು ನೀವು ಅಷ್ಟೇ ಅಂದರೆ ವ್ಯಾಲ್ಯೂಮ್ ಎಷ್ಟು ಹೆಚ್ಚಾಗತ್ತೈತಪ್ಪ ಅಂತಂದ್ರೆ 1 divided by 273.15 ದಷ್ಟು ಹೆಚ್ಚಾಗತೈತೆ ಅಂತ ತಿಳ್ಕೊಬೇಕು ನಾವು ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡಿ if P naught be the volume of gas at 0 degree Celsius ನೋಡಿ P naught ಇನಿಷಿಯಲ್ ವ್ಯಾಲ್ಯೂ ಅಂತ ತಗೋಬೇಕು ನಾವು P naught ಕೆಳಗೆ ಬರೆಯೋದು ಅಂದ್ರೆ ಇನಿಷಿಯಲ್ ವ್ಯಾಲ್ಯೂ ಅಂತ ನಾವು ತಿಳ್ಕೋಬೇಕು ಇನಿಷಿಯಲ್ ವ್ಯಾಲ್ಯೂ ಐತೆ ಯಾವಾಗಪ್ಪ 0 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದ್ದಾಗ ಡಿಗ್ರಿ ಸೆಲ್ಸಿಯಸ್ ಐತೆ ನೋಡಿ ಕ್ಲಿಯರ್ ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ನೀವು ಇನಿಷಿಯಲ್ ವ್ಯಾಲ್ಯೂ ತಗೊಂಡಿದ್ದಾರೆ
ಡಿಗ್ರಿ ಸೆಲ್ಸಿಯಸ್ ತೊಗೊಂಡಿದ್ದಾರೆ ಟೆಂಪರೇಚರ್. ಸೊ ನಾವು ಆಗಲೇ ಏನಿದೆ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ವರ್ಡ್ ಯೂಸ್ ಮಾಡಿದ್ವಿ. ಅಂದ್ರೆ ಏನ್ರಿ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಕೆಲ್ವಿನ್. ಕ್ಲಿಯರ್? ಸೊ ಅದಕ್ಕೆ ನೋಡಿ ಫಸ್ಟ್ ಏನಂತಲ್ಲಿ ಇನಿಷಿಯಲ್ ವ್ಯಾಲ್ಯೂನ ಇದ್ದಾಗ ಇನಿಷಿಯಲ್ ಟೆಂಪರೇಚರ್ ಎಷ್ಟಿತ್ತು ಅಂದರೆ 0 ಡಿಗ್ರಿ ಸೆಲ್ಸಿಯಸ್ ಇತ್ತು. ಇನ್ನು ಫೈನಲ್ ವ್ಯಾಲ್ಯೂ ಎಷ್ಟಾಗಿತ್ತು ಅಲ್ಲಿ ವಿ ನಾಟ್ ಇದ್ದು ವಿ ಟಿ ಆಗೈತಿ ಫಾರ್ ಅ ಸರ್ಟನ್ ಟೆಂಪರೇಚರ್, ಅದಕ್ಕೆ ವಿ ಟಿ ಅಂತೇಳಿ ಬರೋದಲ್ಲ. ಸೊ ವಿ ಟಿ ಇದ್ದಾಗ ಏನಾಗಿತ್ತು ಅಲ್ಲಿ ವ್ಯಾಲ್ಯೂಮ್ ಆಫ್ ಗ್ಯಾಸ್ ಇಸ್ ಗ್ಯಾಸ್ ಆಟ್ ಟಿ ನಾಟ್ ಸಾರಿ ಟಿ ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತಾನೆ. ಹೌದ್ರಿ? ಇದು ವಿ ನಾಟ್ ಇರ್ತದ ವಿ ಟಿ ಆಗಿತ್ತು ಅಂದ್ರೆ ಟೆಂಪರೇಚರ್ 0 ಇರ್ತದೆ ಏನಾಗಿದೆ ಇಲ್ಲಿ ಟಿ ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ ಅಂದ್ರೆ ಒಂದು ಅಜ್ಯೂಮ್ ಮಾಡ್ಕೊಬೋದು ನಾವು. ಹೌದ್ರಿ? ಒಂದೇನಪ್ಪ 0 ಇರ್ತದೆ ಒಂದು ಫಾರ್ ಎಕ್ಸಾಂಪಲ್ 10 ಡಿಗ್ರಿ ಸೆಲ್ಸಿಯಸ್ ಅಂತ ತಿಳ್ಕೊಳ್ರಿ. ಹೌದ್ರಿ? ಸೊ 10 ಡಿಗ್ರಿ ಸೆಲ್ಸಿಯಸ್ ಆಗೈತಿ ಅಂತಂದ್ರೆ ಆಬ್ವಿಯಸ್ಲಿ ವ್ಯಾಲ್ಯೂ ಕೂಡ ಹೆಚ್ಚಾಗಿರ್ತೈತಿ. ಸೊ ಅದೇನು ಮಾಡ್ತಾರೆ ನಾವು ವಿ ಟಿ ಅಂತ ತಗೋತಾರೆ. ದಿಸ್ ಇಸ್ ವಾಟ್ ಫೈನಲ್ ವ್ಯಾಲ್ಯೂ, ದಿಸ್ ಇಸ್ ವಾಟ್ ಇನಿಷಿಯಲ್ ವ್ಯಾಲ್ಯೂ. ಇನಿಷಿಯಲ್ ವ್ಯಾಲ್ಯೂ ವಿ ನಾಟ್ ಇದ್ದಾಗ ಹೌದ್ರಿ ಟೆಂಪರೇಚರ್ ಎಷ್ಟು ಅಂತ 0 ಡಿಗ್ರಿ ಸೆಲ್ಸಿಯಸ್ ಇತ್ತು. ಸೊ ಇನಿಷಿಯಲ್ ವ್ಯಾಲ್ಯೂ ಇದ್ದು ವಿ ಟಿ ಆಗೈತಿ ಬೈ ಅಂದ್ರೆ ಏನ್ರಿ ವ್ಯಾಲ್ಯೂ ಜಾಸ್ತಿ ಆಗೈತಿ ಯಾವಾಗಪ್ಪ ಅಂತಂದ್ರೆ ಟಿ ಡಿಗ್ರಿ ಸೆಲ್ಸಿಯಸ್ ನಾವು ಟೆಂಪರೇಚರ್ ಅನ್ನು ಜಾಸ್ತಿ ಮಾಡಿದಾಗ ಟೆಂಪರೇಚರ್ 0 ದಿಂದ ಏನಾಗೈತಿ ಇಲ್ಲಿ ಟಿ ಡಿಗ್ರಿ ಒಳಗೆ ಬಂದೈತಿ. ಸೊ ಹಂಗಂದ್ರೆ ಈ ಈಕ್ವೇಷನ್ ನಾವು ಹೆಂಗೆ ಬರೀಬಹುದು ಅಂತ ಕೇಳ್ತಾವ. ಈ ಈಕ್ವೇಷನ್ ಹೆಂಗೆ ಬರೀಬಹುದು ನಾವು ಪಿ ಟಿ ಅಂದ್ರೆ ಫೈನಲ್ ಟೆಂಪರೇಚರ್ ಹೆಂಗೆ ಬರೀಬಹುದ್ರಿ ಫೈನಲ್ ಟೆಂಪರೇಚರ್ ದಿಸ್ ಇಸ್ ವಾಟ್ ಯುವರ್ ಇನಿಷಿಯಲ್ ವ್ಯಾಲ್ಯೂ. ಹೌದಾ? ಇದು ವ್ಯಾಲ್ಯೂ ಫೈನಲ್ ವ್ಯಾಲ್ಯೂ ಆಗಿದೆ. ವಿ ಟಿ ಅಂದ್ರೆ ಫೈನಲ್ ವ್ಯಾಲ್ಯೂ. ಸೊ ಈ ಫೈನಲ್ ವ್ಯಾಲ್ಯೂ ಎಷ್ಟೈತಿ ಮಾತ್ರ ಹೆಂಗೆ ಬರೀಬಹುದು ಇನಿಷಿಯಲ್ ವ್ಯಾಲ್ಯೂ ಪ್ಲಸ್ ವಾಟ್ ಇಟ್ ಇಸ್ ಇನಿಷಿಯಲ್ ವ್ಯಾಲ್ಯೂ ಪ್ಲಸ್ ವಾಟ್ ಇಟ್ ಇಸ್ ಟೆಂಪರೇಚರ್ ಎಷ್ಟು ಹೆಚ್ಚು ಮಾಡಿದ್ರೆ ಅಷ್ಟ ನಾವು ಆಗಲೇ ಹೇಳಿ ನೋಡ್ರಿ 1 ಡಿವೈಡೆಡ್ ಬೈ 273.15 ಅಷ್ಟು ಹೆಚ್ಚಾಗೈತೆ ಅಂತ ಹೇಳಿ ನಾವು. ಹೌದ್ರಿ? ಸೊ ಎಷ್ಟು ಹೆಚ್ಚಾಗೈತಪ್ಪ ವ್ಯಾಲ್ಯೂ ಅಂತಂದ್ರೆ 1 ಡಿವೈಡೆಡ್ ಬೈ 273.15 ಅಷ್ಟು ಹೆಚ್ಚಾಗೈತೆ ಅಂತ ಹೇಳಿವಿ. ಅದಕ್ಕೆ ಏನು ಮಾಡ್ತಾವ್ರ ಟೆಂಪರೇಚರ್ ಟಿ ಆಗೈತಿ. ಹೌದ್ರಿ? at T degree Celsius it will be T divided by 273.15 into V naught ಅಂದ್ರೆ ಪ್ಲಸ್ ಅದನ್ನು ಆ್ಯಡ್ ಮಾಡ್ಕೋಬೇಕು ನಾವು. ಅದಕ್ಕೆ ಏನಾಗೈತಿ ಇಲ್ಲಿ ಇಂಟು ವಿ ನಾಟ್ ಅಂತ ಬರ್ತಿತ್ತು. ಅರ್ಥ ಆಗೈತ್ರಿ? ಸೊ ಇದೇನಪ್ಪ ವಿ ನಾಟ್ ಅನ್ನೋದು ಇನಿಷಿಯಲ್ ವ್ಯಾಲ್ಯೂ ಐತಿ, ಇದೇನಪ್ಪ ಫೈನಲ್ ವ್ಯಾಲ್ಯೂ ಐತಿ. ಸೊ ಇನಿಷಿಯಲ್ ವ್ಯಾಲ್ಯೂನ ಪ್ಲಸ್ ಫೈನಲ್ ವ್ಯಾಲ್ಯೂನ ಇವೆರಡು ಕೂಡಿಸಿದ ನಮಗೆ ಏನು ಸಿಗ್ತದೆ ಅಂದ್ರೆ ಟೋಟಲ್ ಇದು ವಿ ಟಿ ಅಂದ್ರೆ ಎಷ್ಟು ಅಂತ ಸಿಗ್ತೈತೆ ನಮಗೆ. ಅರ್ಥ ಆಗೈತ್ರಿ? ಸೊ ಇನ್ನು ಎರಡು ಕಡೆಗೆ ವಿ ನಾಟ್ ಕಾಮನ್ ಐತ್ರಿ. ಸೊ ಈ ವಿ ನಾಟ್ ಅನ್ನು ಹೊರಗೆ ತೆಗಿಬಹುದು. ಸೊ ದಿಸ್ ಇಸ್ ಆಲ್ ದ ಮ್ಯಾಥಮೆಟಿಕಲ್ ಪ್ರೊಸೀಜರ್ಸ್. ಇವೆಲ್ಲ ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಹೌದಾ? ಸೊ ನೋಡಿ ಇಲ್ಲಿ ಇದು ವಿ ನಾಟ್ ಐತಿ, ಇಲ್ಲೂ ವಿ ನಾಟ್ ಐತಿ. ಈ ವಿ ನಾಟ್ ಹೊರಗೆ ತೆಗಿಲ್ಪ ಏನಾಗೈತಿ ಪಿ ಟಿ ಆಸ್ ಇಟ್ ಇದ್ದೀನಿ, ಈ ವಿ ನಾಟ್ ಇಲ್ಲಿ ಆಸ್ ಇಟ್ ಇಸ್ ಐತಿ. ಸೊ ಈ ವಿ ನಾಟ್ ಹೊರಗೆ ತೆಗೆದ್ರೆ ಏನು ಉಳಿತಿದ್ರು 1 ಉಳಿತಿತ್ತು ಅಂತ. ಇನ್ ಪ್ಲೇಸ್ ಆಫ್ ವಿ ನಾಟ್ ವಿ ಹ್ಯಾವ್ 1 ಪ್ಲಸ್ ಟಿ ಡಿವೈಡ್ ಬೈ 273.15 this v naught we have already written here. ಅಂದ್ರೆ ಇದನ್ನ v naught ಅನ್ನು ಆಗಲೇ ಹೊರಗೆ ತಗೊಂಡಿವಿ. ಇಲ್ಲೇನು ಉಳಿತು 1 ಉಳಿತು, ಇಲ್ಲೇನು ಉಳಿತಪ್ಪ ಇದನ್ನ ಬಿಟ್ಟರೆ t divided by 273.15 ಅಷ್ಟು ಉಳಿತು. ಅರ್ಥ ಆಗಲಿದೆ? ಸೊ ಇನ್ನು ಫೈನಲ್ ವಿ ಟಿ ಇಸ್ ಈಕ್ವಲ್ ಟು ಬರೀತೀವಿ ಅಂದ್ರೆ ಫೈನಲ್ ವಿ ಟಿ ಇವೆರಡು ಏನು ಮಾಡಬೇಕು LCM ತೆಗಿಬೇಕು ನೋಡಿ. 1 ಪ್ಲಸ್ ಟಿ ಡಿವೈಡೆಡ್ ಬೈ 273.15 ಅಂತ ಇದೆ. 1 ಪ್ಲಸ್ ಟಿ ಡಿವೈಡೆಡ್ ಬೈ 273.15 ಇದೆ. ಅದಕ್ಕೆ ಏನು ಮಾಡ್ತೀರಿ ಎರಡರದ್ದು LCM ತೆಗಿತೀರಿ. ಅವಾಗ ಏನು ಬರ್ತದೆ ನಿಮ್ಗೆ ದಿಸ್ ಇಸ್ ಯುವರ್ LCM. ಹೌದ್ರಿ? ದಿಸ್ ಅಂದರೆ 1 ಡಿವೈಡ್ ಬೈ 1 ಅಂದಂಗೆ. ಹೌದ್ರಿ? ಅಂದ್ರೆ ಏನಾಗ್ತೈತಿ LCM ದಿಸ್ ಇಂಟು ದಿಸ್ ಅಂದ್ರೆ ದಿಸ್ ವಿಲ್ ಬಿ ಯುವರ್ LCM. ಅವಾಗ ಏನಾಗ್ತೈತಿ ನಿಮ್ಗೆ ಇದು ಇದಕ್ಕೆ ಮಲ್ಟಿಪ್ಲೈ ಆಗ್ತೈತಿ, ಇದು ಇದಕ್ಕೆ ಮಲ್ಟಿಪ್ಲೈ ಆಗ್ತೈತಿ. ಸೊ ಅಂದ್ರೆ ಏನಾಗ್ತೈತಿ 273.15 ಪ್ಲಸ್ ಟಿ ಉಳಿತೈತಿ ಡಿವೈಡೆಡ್ ಬೈ 273.15 ಉಳಿತೈತಿ. ಕ್ಲಿಯರ್? ಇದೆಲ್ಲ ಮ್ಯಾಥಮೆಟಿಕಲ್ ಸ್ಟೆಪ್ ಐತಿ. ಸ್ವಲ್ಪ ಏನಪ್ಪ ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಹತ್ತಿದ್ರು. ಹೌದಾ? ಭಾಳ ಕಾಂಪ್ಲಿಕೇಟೆಡ್ ಏನಿಲ್ಲ. ಆಮೇಲೆ ಇನ್ನೂ ಏನಪ್ಪ ಅಂದ್ರೆ ನಿಮ್ಗೆ ಅದನ್ನು ನಾ ಹೇಳ್ತೇನೆ ನಿಮ್ಗೆ ಜಾಸ್ತಿನೂ ಏನಿದ್ರ ಬಗ್ಗೆ ತಲೆ ಕೆಡಕೊಳ್ಳೋ ಅವಶ್ಯಕತೆ ಇಲ್ರಿ. ಹೌದಾ? ಸೊ ನಮಗೇನಪ್ಪ ಅಂದ್ರೆ ಲಾಸ್ಟ್ ಫೈನಲ್ ಇದು ಹೆಂಗೆ ಬಂತು ಅನ್ನೋದು ನಮ್ಗೆ ಗೊತ್ತಾಗಬೇಕಾಯ್ತಪ್ಪ ಅಂದ್ರೆ ಇದರಲ್ಲಿ ನೆನ್ಪಿಟ್ಕೊಳ್ಬೇಕಾಗೈತೆ. ಹೌದಾ? ಇನಿಷಿಯಲ್ ಏನಿರೋದು ಡಿಗ್ರಿ ಸೆಲ್ಸಿಯಸ್ ಇರ್ತೈತೆ, ಅದನ್ನು ನಾವು ಏನು ಮಾಡಬೇಕಪ್ಪ ಅಂದ್ರೆ ಓನ್ಲಿ ಕೆಲ್ವಿನಿಗೆ ಟೆಂಪ್ರೇಚರ್ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಏನೇನು ಪ್ರೊಸೀಜರ್ ಫಾಲೋ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಇದೆಲ್ಲ ಬರ್ತೈತೆ ಅಷ್ಟೇ. ಹೌದಾ? ಸೊ ನೆಕ್ಸ್ಟ್ ಇದಿಷ್ಟು ಬರೋದ್ರಿ. ನೆಕ್ಸ್ಟ್ ಮುಂದೆ ಹೋಗೋಣ, ಮತ್ತೊಂದು ಸಾರಿ ಎಕ್ಸ್ಪ್ಲೇಷನ್ ಮಾಡ್ತೀನಿ ಅದನ್ನ. ಕ್ಲಿಯರ್? ಸೊ ಇಷ್ಟು ಬಂತಿದ್ದಂದ್ರೆ ಇನ್ನು ನೋಡಿ ನೆಕ್ಸ್ಟ್ ಇದನ್ನ ಇಟ್ಕೊಂಡು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಹೊಸ ಸ್ಕೇಲ್ ಬರೀತಾರ, ನ್ಯೂ ಸ್ಕೇಲ್ ಬರೀತಾರೆ. ಅದೇ ಹೇಳ್ತಾರೆ ಅವನ್ನ ಹಿಯರ್ ದ ನ್ಯೂ ಸ್ಕೇಲ್ ಆಫ್ ಟೆಂಪರೇಚರ್ ಸಚ್ ದ್ಯಾಟ್ ನಾವು ಏನಪ್ಪ ಅಂದ್ರೆ 3 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಏನ್ರಿ ಫೈನಲ್ ಟೆಂಪರೇಚರ್ ತೊಗೊಂಡಿಲ್ಲ. ಈ 3 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ನಾವು ಹೆಂಗೆ ಬರೀಬೋದು ರೀ
ಹೆಂಗೆ ಬರಿಬೋದು 273.15 ಪ್ಲಸ್ ಟಿ ಅಂತ ತಗೊಳ್ಬೋದು ಅಂದರೆ 273.15 ಪ್ಲಸ್ ಟಿ ಅಂದರೆ ಎಷ್ಟು ಹೆಚ್ಚು ಮಾಡಿದ್ರೆ ಅಷ್ಟು ದಟ್ ಇಸ್ ಯುವರ್ ಕ್ಯಾಪಿಟಲ್ ಟಿ ಹಾಕಿ ನಾವು ದಿಸ್ ಇಸ್ ಕಾಲ್ಡ್ ಅಬ್ಸಲ್ಯೂಟ್ ಟೆಂಪರೇಚರ್ ಹೌದಾ ಇದನ್ನು ಕ್ಯಾಪಿಟಲ್ ಟಿ ಒಳಗೆ ಬರೋದಕ್ಕೆ ನಾವು ಏನು ಹೇಳ್ತೀವಿ ಅಂದ್ರೆ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಕರಿತೀವಿ ನಾವು ಹೌದಾ ಸೊ ಯಾಕಂತ ಬರಿತೀವಪ್ಪ ಅಂದ್ರೆ ಇಟ್ ಈಸ್ ಆಡೆಡ್ ಟು ದ 273.15 nothing but it is converted into Kelvin ಒಳಗೆ ಕನ್ವರ್ಟ್ ಆಗೈತಿ ಅರ್ಥ ಆಗೈತ್ರಿ and 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಇನಿಷಿಯಲ್ ಟೆಂಪರೇಚರ್ ಅನ್ನ ಏನು ತಗೊಳ್ತೀರಿ ನೀವು T0 ಅಂತ ತಗೊಳ್ತೀರಿ ಅದನ್ನ ಏನು ತಗೊಳ್ತೀವಿ ವ್ಯಾಲ್ಯೂ ಅಂದ್ರೆ 273.15 ಸೊ ಇಷ್ಟೆಲ್ಲದಕ್ಕಿಂತ ವಿದ್ಯಾರ್ಥಿ ನಮ್ಗೆ ಏನು ಬರೋದು ಒಂದು ಈಸಿ ಮೆಥಡ್ ಏನೈತೆ ನಮ್ಗೆ ಕಾಮನ್ ಆಗಿ ಒಂದು ಕಾನ್ಸೆಪ್ಟ್ ಗೊತ್ತೈತಿ ಹೌದಾ 0 ಡಿಗ್ರಿ ಸೆಲ್ಸಿಯಸ್ ಅನ್ನ ನೀವು ಕೆಲ್ವಿನ್ ಬರೆಯಕತ್ತೀರಿ ಅಂದ್ರೆ ಎಷ್ಟು ಬರೀತೀರಿ ಅಂದ್ರೆ 273.15 ಅಂತ ಬರೀತೀರಿ ಅರ್ಥ ಆಗತೈತ್ರಿ ಸೊ ಫಾರ್ ಎಕ್ಸಾಂಪಲ್ 10 ಡಿಗ್ರಿ ಸೆಲ್ಸಿಯಸ್ ಅನ್ನ ನೀವೇನ್ರಿ ಕೆಲ್ವಿನ್ ಕನ್ವರ್ಟ್ ಮಾಡ್ರಿ ಅಂತ ನಾವು ಕ್ವಶನ್ ಮಾಡಿದ್ವಿ ಅಂದ್ರೆ ಅದು ನಿಮ್ಗೆ ಗೊತ್ತೈತಿ ಏನು ಮಾಡ್ಬೇಕಲ್ಲ 273.15 ಪ್ಲಸ್ ಏನು ಮಾಡ್ಬೇಕ್ರಿ 10 ಆ್ಯಡ್ ಮಾಡಬೇಕು ಸೊ ಇದೇನಪ್ಪ ನಿಮ್ಗೆ ಕೆಲ್ವಿನ್ ಐತಿ ಹೌದಾ 1 ಕೆಲ್ವಿನ್ ಅಂದ್ರೆ ಎಷ್ಟು ಐತಿ ನಿಮ್ಗೆ ಸೊ 0 ಡಿಗ್ರಿ ಸೆಲ್ಸಿಯಸ್ ಈಸ್ ಈಕ್ವಲ್ ಟು ದಿಸ್ ಮಚ್ ಕೆಲ್ವಿನ್ ಅಂತ ಹೌದಾ ಸೊ 10 ಡಿಗ್ರಿ ಸೆಲ್ಸಿಯಸ್ ಅನ್ನ ನೀವು ಕೆಲ್ವಿನ್ ಕನ್ವರ್ಟ್ ಮಾಡಕತ್ತೀರಿ ಅಂದ್ರೆ ಎಷ್ಟು ಆಗಿತ್ತು 283.15 ಕೆಲ್ವಿನ್ ಆಗಿತ್ತು ಸೊ ಇದೇ ಪ್ರೊಸೀಜರ್ ನಿಮ್ಗೆ ಹೇಳ್ಬೇಕಾದ್ರೆ ಇಷ್ಟೆಲ್ಲ ಅವ್ರು ಏನು ಮಾಡ್ತಾರಪ್ಪ ಸುತ್ತುವಳಿಸಿ ಬರ್ತಾರೆ ಅಂದ್ರೆ ಏನ್ರಿ ನಾವು ಎಕ್ಸಾಕ್ಟ್ಲಿ ಒಂದು ವ್ಯಾಲ್ಯೂಮ್ ಅನ್ನು ತೊಗೊಂಡು ಏನು ಮಾಡ್ತಾರಪ್ಪ ಕ್ಯಾಲ್ಕುಲೇಷನ್ ಮಾಡಿದಾಗ ಇಷ್ಟೆಲ್ಲ ಪ್ರೊಸೀಜರ್ ಬರ್ತಿದ್ವಿ ಬಟ್ ನಾವು ಕಾಮನ್ ಆಗಿ ಏನಪ್ಪ ಇಷ್ಟು ನಮ್ಗೆ ಗೊತ್ತಿದ್ರು ಸಾಕು 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಎಷ್ಟು ಇರುತ್ತಪ್ಪ 273.15 ಕೆಲ್ವಿನ್ ಒಳಗೆ ಹೇಳ್ಬೇಕಾದ್ರೆ ಹೌದ್ರಿ ಸೊ ಅದನ್ನ ಏನು ಮಾಡ್ಬೇಕು ನೀವು ಕೆಲ್ವಿನ್ನೇ ಬರಿಬೇಕಾಗಿತ್ತು ಅಂದ್ರೆ ಎಷ್ಟು ಡಿಗ್ರಿ ಇರ್ತೈತೆ ಅಷ್ಟು ಡಿಗ್ರಿ ಅಂತ ತೊಗೊಂಡು ಏನು ಮಾಡ್ಬೇಕು ಇಷ್ಟಕ್ಕೆ ಆ್ಯಡ್ ಮಾಡ್ಬೇಕು ನೀವು 273.15ಗೆ ಅದೆಷ್ಟು ವ್ಯಾಲ್ಯೂ ಇರ್ತದೆ ಟೆಂಪರೇಚರ್ ಅಷ್ಟು ನೀವು ಆ್ಯಡ್ ಮಾಡಿದ್ರೆ ಅದೇನಾಗ್ತೈತಿ ಇಟ್ ವಿಲ್ ಕನ್ವರ್ಟೆಡ್ ಇಂಟು ಕೆಲ್ವಿನ್ ಡೈರೆಕ್ಟ್ಲಿ ಸಿಂಪಲ್ ಐತಿ ಪ್ರೊಸೀಜರ್ ಕ್ಲಿಯರ್ ಸೊ ನೆಕ್ಸ್ಟ್ ನೋಡ್ರಿ ಅದೇ ಹೇಳ್ತಾರೆ ಏನಪ್ಪ ಅಂದ್ರೆ ಸೊ 0 ಡಿಗ್ರಿ ಸೆಲ್ಸಿಯಸ್ ವಿಲ್ ಬಿ ಯುವರ್ ವಾಟ್ ಇಸ್ T0 ಅಂತ ಕರಿತೀವಿ ಅದನ್ನ 273.15 ಅಂತ ಕರಿತೀವಿ this new scale is called as what absolute temperature or Kelvin temperature or what it is thermodynamic scale ಅಂತ ಕರೀತಾರೆ ಇದನ್ನ ಅವರು ಏನಪ್ಪ ಹೇಳಬೇಕಾಗಿತ್ತು ಸರ್ ಈಗ ಇಷ್ಟೆಲ್ಲ ತಗೊಂಡು ಅವ್ರು ಏನು ಹೇಳಬೇಕಾಗಿತ್ತು ಅಂತಂದ್ರೆ ಇದನ್ನ ಹೇಳಬೇಕಾಗಿತ್ತು ಸೊ ಇದನ್ನ ನಾವು ಎಕ್ಸ್ಪ್ಲನೇಷನ್ ಯಾಕೆ ಮಾಡ್ಕೋಬೇಕು ಅಂತಂದ್ರೆ ಎಸ್ಪೆಷಲಿ ಏನಪ್ಪ ಅಂದ್ರೆ you can just have the example so on this we can have the questions on the CET purpose CET ಮೇಲೆ ಇದನ್ನ questions ಬರ್ಬೋದು ನೀವು ಹೌದಾ so each degree in temperature the volume of gas will be increased by ಅಂತ ಕೇಳ್ತಾನೆ ಕ್ವಶನ್ ಕೇಳಿದ್ರಪ್ಪ ಅಂದ್ರೆ ಎಷ್ಟಪ್ಪ 1 ಡಿವೈಡ್ ಅಂದ್ರೆ ಏನಾಗಿದ್ರಲ್ಲಿ ಟೆಂಪರೇಚರ್ ಅನ್ನ ತಗೊಂಡು ಏನು ಮಾಡಕತ್ತೀರಿ ನೀವು ವ್ಯಾಲ್ಯೂಮ್ ಕನ್ವರ್ಟ್ ಮಾಡಕತ್ತೀರಿ ಸೊ ಎಷ್ಟು ವ್ಯಾಲ್ಯೂಮ್ ಕನ್ವರ್ಟ್ ಆಗತ್ತಪ್ಪ ಅಂತಂದ್ರೆ 1 ಡಿವೈಡ್ ಬೈ 273.15 ಅಷ್ಟು ಕನ್ವರ್ಟ್ ಆಗತ್ತೆ ಈ ವ್ಯಾಲ್ಯೂ ಏನಿದೆ ನಮ್ಮದು 0 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಕೆಲ್ವಿನ್ ಟೆಂಪರೇಚರ್ ಇರ್ತದೆ ಹೌದಾ ಅದಕ್ಕೆ ನಿಮಗೆ ನಾನು ವರ್ಡ್ ಯೂಸ್ ಮಾಡ್ತೀನಿ ಏನು ಮಾಡ್ತೀವಿ ಅಂದ್ರೆ ಟೆಂಪರೇಚರ್ ಏನಪ್ಪ ಅಂದ್ರೆ ವ್ಯಾಲ್ಯೂಮ್ ಕನ್ವರ್ಟ್ ಮಾಡಕತ್ತೀವಿ ವ್ಯಾಲ್ಯೂಮ್ ಆಫ್ ಗ್ಯಾಸ್ ಇನ್ಕ್ರೀಸಸ್ ಬೈ ಅಂತ ವರ್ಡ್ ಯೂಸ್ ಮಾಡ್ತಾನೆ ಅರ್ಥ ಆಗತ್ತೈತ್ರಿ ಅದಕ್ಕೆ 1 ಡಿವೈಡ್ ಬೈ 273.15 ಆಫ್ ದ ಒರಿಜಿನಲ್ ವ್ಯಾಲ್ಯೂಮ್ ಅಂತ ಹೇಳ್ತಾನೆ ಕ್ಲಿಯರ್ ಓಕೆ ಇನ್ ನೆಕ್ಸ್ಟ್ ಬರ್ತೀವಿ ಇಲ್ಲಿ ಇಫ್ ವಿ ಕ್ಯಾನ್ ರೈಟ್ ಇನ್ ನೆಕ್ಸ್ಟ್ ನೋಡಿ ಇದ್ರೊಳಗೆ ಮತ್ತೆ ಕರೆಕ್ಷನ್ ಮಾಡ್ಕೊತೀವಿ ಏನಪ್ಪ ಅಂದ್ರೆ TT ಅಂತ ಬರೀತೀವಿ ಫೈನಲ್ ಟೆಂಪರೇಚರ್ ಅನ್ನ ಅಲ್ಲೇನಿದ್ರಿ ಫಸ್ಟ್ ಇಲ್ಲಿ ಏನು ಬರ್ತೀವಿ ನಾವು T ಡಿಗ್ರಿ ಸೆಲ್ಸಿಯಸ್ ಬರ್ತಿದ್ವಿ ಈ T ಡಿಗ್ರಿ ಸೆಲ್ಸಿಯಸ್ ಏನು ಮಾಡಿದೀವಿ ಈಗ ಕೆಲ್ವಿನ್ ಕನ್ವರ್ಟ್ ಮಾಡಕತ್ತೀವಿ ನಾವು ಅದಕ್ಕೆ ಏನು ಮಾಡಿದೀವಪ್ಪ TT ಅಂತ ಬರ್ತೀವಿ ನಾವು ಹೌದಾ ಕ್ಯಾಪಿಟಲ್ T ಕೆಳಗಡೆ ಸ್ಮಾಲ್ t TT is equal to what 273.15 plus this T ಅರ್ಥ ಆಯ್ತು ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಲ್ಲ ಫಾರ್ ಎಕ್ಸಾಂಪಲ್ 10 ಡಿಗ್ರಿ ಸೆಲ್ಸಿಯಸ್ ಐತಿ ಅಂದ್ರೆ ಅದೇನು ಮಾಡಬೇಕು 273.15 ಗೆ ನೀವು ಜಸ್ಟ್ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಸಿಗ್ತಿಲ್ಲ ಅವಾಗ ಕ್ಯಾಪಿಟಲ್ T ಒಳಗೆ ಸಿಗ್ತದೆ ನಥಿಂಗ್ ಬಟ್ ಇಟ್ ಇಸ್ ಇನ್ ದ ಕೆಲ್ವಿನ್ ಟೆಂಪರೇಚರ್ ಒಳಗೆ ಸಿಗ್ತೈತಿ ಕ್ಲಿಯರ್ ಸೊ TT is equal to 273.15 plus T ಉಳಿತು ಇನ್ನು T0 ಅನ್ನೋದು ಏನಪ್ಪ ಅಂದ್ರೆ T0 is nothing but what your initial value method ಹೌದಾ ಇನಿಷಿಯಲ್ ಟೆಂಪರೇಚರ್ ಹೌದಾ T0 ಏನಪ್ಪ ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಅಂತ ಇದೆ ಅಂದ್ರೆ ಇನಿಷಿಯಲ್ ಟೆಂಪರೇಚರ್ ಅಂತ ಸೊ ಇನಿಷಿಯಲ್ ಟೆಂಪರೇಚರ್ ಎಷ್ಟಾಗಿದೆ 273.15 ಐತಿ ಹೌದಾ ಸೊ ಇದನ್ನೇನಪ್ಪ ಅಂದ್ರೆ ಈ ಈಕ್ವೇಷನ್ ನಾವು ಹಾಕಿದ್ವಿ ಅಂದ್ರೆ ಏನಾಗ್ತದೆ ಅಂದ್ರೆ ಈ ಈಕ್ವೇಷನ್ ಹಾಕಿದಾಗ ಏನಾಗ್ತಿದೆ ಅಂತ ಕೇಳ್ತಾನೆ ಈಕ್ವೇಷನ್ 1 ವಿಲ್ ಬಿ ಅಂತ ಹೇಳ್ತಾನೆ ಅಂದ್ರೆ ಏನ್ರಿ TT is equal to ಅಂದ್ರೆ 273.15
ಪ್ಲಸ್ ಟಿ ಇದ್ದಲ್ಲಿ ಏನು ಮಾಡಿದ್ರೆ ಟಿ ಟಿಯನ್ನು ಹಾಕೋದಂತ ಬರೀ 273.15 ಐತಪ್ಪ ಅಂದ್ರೆ ಏನು ಮಾಡಿದ್ರೆ ಅಲ್ಲೇ ಟಿ ನಾಟ್ ಅಂತ ಹಾಕೋದು. ಹೌದಾ, ಅರ್ಥ ಆಗತೈತೆ? ಅಂದ್ರೆ ಇದೇ ಈಕ್ವೇಷನ್. ಇಲ್ಲಿ ಮೇಲ್ಗಡೆ 273.15 ಪ್ಲಸ್ ಟಿ ಅಂತ ಐತಿ, ಅಂದ್ರೆ ಅದ್ರ ಜಾಗದಾಗ ಏನು ಮಾಡಿದ್ರೆ ಟಿ ಟಿ ಅಂತ ಬರುತ್ತೆ. ಅದನ್ನು ಬರ್ದು ನೋಡಿ, ವಿ ನಾಟ್ ಇಂಟು ಟಿ ಟಿ ಆಗೈತಿ. ಇನ್ನು ಬರೀ 273.15 ಅಂತಂದ್ರೆ ಇಲ್ಲಿ ಬರಬೇಕಲ್ಲಿ ಟಿ ನಾಟ್ ಅಂತ ಬರೀಬೇಕು. ಅದ್ರ ಟಿ ನಾಟ್ ಅನ್ನ ಇಲ್ಲಿ ಬರ್ದು ನೋಡಿ. ಅರ್ಥ ಆಗತೈತ್ರಿ? ಇನ್ನು ನೆಕ್ಸ್ಟ್ ಏನು ಮಾಡ್ತೀವಪ್ಪ, ನೆಕ್ಸ್ಟ್ ಸ್ಟೆಪ್ ಒಳಗೆ ಪಿ ಟಿ ಐತಿ, ಈ ವಿ ನಾಟ್ ಅನ್ನ ಈ ಕಡೆ ಕಳಿಸ್ತಾರೆ. ಅವಾಗ ಏನಾಗ್ತೈತಿ, N2 ಏನಾಗ್ತೈತಿಪ್ಪ ಡಿವೈಡೆಡ್ ಬೈ ಆಗ್ತೈತಿ. ಅರ್ಥ ಆಗತೈತ್ರಿ? ಪಿ ಟಿ ಡಿವೈಡೆಡ್ ಬೈ ವಿ ನಾಟ್ ಆಗ್ತೈತಿ. ಸೊ ಮತ್ತೆ ಮುಂದಿನ ಯಾವ್ದು ಇಟ್ ಇಸ್ ಟಿ ನಾಟ್ ಸಾರಿ ಟಿ ಟಿ ಡಿವೈಡೆಡ್ ಬೈ ಟಿ ನಾಟ್ ಮತ್ತೆ ಯಾವ್ದು ಇಟ್ ಇಸ್ ಐತಿ. ಇನ್ನು ನೆಕ್ಸ್ಟ್ ಅವ್ರು ಏನು ಮಾಡ್ತಾರಪ್ಪ, ಇದನ್ನ ಅವ್ರು ಏನು ಮಾಡ್ತಾರಪ್ಪ ಜನರಲೈಸ್ ಫಾರ್ಮೇಷನ್ ಒಳಗೆ ಹೆಂಗೆ ಬರಬೇಕು. ಜನರಲೈಸ್ ಅಂದ್ರೆ ಇನಿಷಿಯಲ್ ಮತ್ತು ಫೈನಲ್ ಅಂತ ನಾವು ವರ್ಡ್ ಯೂಸ್ ಮಾಡಕತ್ತೀವೋ ಅದಕ್ಕೆ ಏನು ಮಾಡ್ತೀವಿ ಅಲ್ಲಿ ಇನಿಷಿಯಲ್ ಲೆಕ್ಕನ P1 ಅಂತ ತಗೊಳ್ಳೋದು. ಇನಿಷಿಯಲ್ ವ್ಯಾಲ್ಯೂ ಮೀನ್ಸ್ V1, ಇನಿಷಿಯಲ್ ಟೆಂಪರೇಚರ್ ಇಸ್ T1, ಫೈನಲ್ ವ್ಯಾಲ್ಯೂ ಮೀನ್ಸ್ V2, ಫೈನಲ್ ಟೆಂಪರೇಚರ್ ಇಸ್ T2. ಅರ್ಥ ಆಗತೈತಿ? ಸೊ ಹಂಗೆ ತಗೊಂಡಾಗ ಹೆಂಗೆ ಬರೀಬೋದು ರೀ, ಇದು VT ಅಂದರೆ ಫೈನಲ್ ವ್ಯಾಲ್ಯೂಮ, ಅದನ್ನು V2 ಅಂತ ಬರೋದು. V0 ಅಂದರೆ ಇನಿಷಿಯಲ್ ವ್ಯಾಲ್ಯೂಮ, ಅದನ್ನು V1 ಅಂತ ಬರೋದು. ಇನ್ನು TT ಇಸ್ ನಥಿಂಗ್ ಬಟ್ ಫೈನಲ್ ಟೆಂಪರೇಚರ್, ಅದನ್ನು T2 ಅಂತ ಬರೋದು. ಸೊ T0 is nothing but your initial temperature, it is called as T1. ಅರ್ಥ ಆಗೈತ್ರಿ? ಸ್ಟೆಪ್ಸ್ ಭಾಳ ಈಜಿನ ಅದಾವು, ಸ್ವಲ್ಪ ಲಕ್ಷ ಕೊಟ್ಟು ಮುಖಕ್ಕೆ ಹೋಗ್ಬೇಕ್ರಿ. ಇದ್ರೊಳಗೆ ಏನು ಕಾಂಪ್ಲಿಕೇಟೆಡ್ ಆಗುವಂಥದ್ದು ಏನೂ ಇಲ್ಲ. ಸ್ಟೆಪ್ಸ್ ತಿಳಿತಾ, ಕಾನ್ಸೆಪ್ಟ್ ಭಾಳ ಈಜಿ ಐತಿ. ಸೊ ನೀವು ನೋಡೋಕಷ್ಟ ದೊಡ್ಡದೈತಿ ಇದೆಲ್ಲ ತಿಳಿತಾ. ಸೊ ತಿಳ್ಕೊಳ್ಳೋದು ಭಾಳ ಈಜಿ ಐತಿ, ಅದಕ್ಕೆ ಸಿಸ್ಟಮೆಟಿಕಲಿ ಬರ್ತಿದ್ದೆ ಅದನ್ನ ಸ್ವಲ್ಪ ಬರ್ಕೊಡ್ರಿ, ಸರಿಯಾಗಿ ನೋಡ್ಕೊಡ್ರಿ ತಿಳಿತಾ. ಭಾಳ ಈಜಿ ಐತಿ, ಹಂಗೆ ಕಾನ್ಸೆಪ್ಟ್ ಏನು ನಿಮ್ಗೆ ಮೈಂಡ್ ಒಳಗೆ ಡಿಸ್ಟರ್ಬೆನ್ಸ್ ಮಾಡುವಂಥದ್ದು ಏನು ಕಾನ್ಸೆಪ್ಟ್ ಇಲ್ಲ ತಿಳಿತಾ. ಅಂದರೆ ನಿಮ್ಗೆ ಹಾರ್ಡ್ ಅನ್ಸುವಂಥದ್ದು ಏನು ಸ್ಟೆಪ್ಸ್ ಇಲ್ಲ. ಇನ್ನು ನೆಕ್ಸ್ಟ್ P1 T1 ಒಂದು ಕಡೆ ಮಾಡ್ಕೊಂಡ್ರಿ, V2 T2 ಒಂದು ಕಡೆ ಮಾಡ್ಕೊಂಡ್ರಿ. ಸೊ ಇವೆರಡು ಏನಪ್ಪ ಅಂದ್ರೆ ಎಲ್ಲದಾವ, ಇವೆರಡು ಡಿನಾಮಿನೇಟರ್ ಹೋಗೋದಾದ್ರೆ ಡಿನಾಮಿನೇಟರ್ ಒಂದು ಕಡೆ ಸೈಡ್ ತೊಗೊಂಡ್ರೆ P1 ಬೈ T1 ಆಗ್ತೈತಿ. ಇವೆರಡು ನ್ಯೂಮಿನೇಟರ್ ಈ ಕಡೆ ತೊಗೊಂಡಿರಪ್ಪ ಅಂದ್ರೆ V2 ಬೈ T2 ಆಗ್ತೈತಿ. ಇಷ್ಟ ಮುಗಿತು. ಹೌದಾ, ಇದು ಕೆಳಗಿಂದ ಈ ಕಡೆ ತೊಗೊಂಡಿರಿ, ಇದು V1 ಬೈ T1 ಅಂತ, ಇದು ಮೇಲ್ಗಡೆ ಈ ಕಡೆ ತೊಗೊಂಡಿರಿ V2 ಬೈ T2 ಆಗ್ತದೆ. ಅದ್ರ ಕಾಮನ್ ಆಗಿ ಏನು ಹೇಳ್ತೀವಪ್ಪ ಅಂದ್ರೆ PT P ಡಿವೈಡ್ ಬೈ T ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಅದನ್ನು ನಾನು ಇಲ್ಲಿ ಬರ್ತಿದ್ದೆ ನೋಡಿ. ಹೌದಾ, P ಡಿವೈಡೆಡ್ ಬೈ T ಈ ಕಡೆ ಬರ್ತೈತಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಆಗ್ತೈತೆ ನಮಗೆ. ಸೊ ದ್ಯಾಟ್ ಇಸ್ ವಾಟ್ ಅವರ್ ಈಕ್ವೇಷನ್. ಅಂದರೆ ಇದು ನಮ್ಮದು ಈಕ್ವೇಷನ್. ಅಥವಾ ಏನಪ್ಪ ಅಂದ್ರೆ P ಇಸ್ ಈಕ್ವಲ್ ಟು K2 ಇಂಟು T ಇಸ್ ನಥಿಂಗ್ ಬಟ್ ವಾಟ್ ಅವರ್ ಚಾರ್ಲ್ಸ್. ಈ ಈಕ್ವೇಷನ್ ಬಾಕ್ಸ್ ಹಾಕಿದಂತಲ್ಲ, ಇದೇನಪ್ಪ ಅಂದ್ರೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ವಾಟ್ ಇಟ್ ಇಸ್ ಪ್ರಾಬ್ಲಮ್ ಸಾಲ್ವಿಂಗ್. ಇದು ನಮ್ಗೆ ಎಲ್ಲಿ ಅನುಕೂಲ ಆಗ್ತೈತಪ್ಪ ಅಂತಂದ್ರೆ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡುವಾಗ ಈ ಒಂದು ಈಕ್ವೇಷನ್ ಅನುಕೂಲ ಆಗ್ತೈತೆ. ಇದೆಲ್ಲ ಸ್ಟೆಪ್ಸ್ ಎಲ್ಲ ನೀವು ಮಾಡ್ತಾರೆ ನಡೀತಿದ್ರಿ. ಇವು ಎರಡು ನೀವು ನೆನಪಿಟ್ಕೊಳ್ರಿ. ಇದೇನು ಬಾಕ್ಸ್ ಹಾಕಿದಂತಲ್ಲ, ಈ ಎರಡು ನಿಮಗೆ ಏನಪ್ಪ ಅಂದ್ರೆ ನೆನಪಿದ್ರೂ ಸಾಕ್ರಿ. ಅರ್ಥ ಆಗತೈತ್ರಿ? ಓನ್ಲಿ ದೀಸ್ ಟು ಈಕ್ವೇಷನ್ಸ್ ಯು ಹ್ಯಾವ್ ಟು ಬಿ ವಾಟ್ ಪ್ರಾಕ್ಟೀಸ್ ಇಟ್ ಪ್ರಾಪರ್ಲಿ. ಕ್ಲಿಯರ್? ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ಅರ್ಥ ಆಗತೈತೆ ತಿಳ್ಕೊಳ್ತೇನೆ. ಸೊ ಮತ್ತೆ ಏನಾದರೂ ಡೌಟ್ಸ್ ಇದ್ರೂ ಸೊ ನೀವು ಕ್ಲಾರಿಫೈ ಮಾಡ್ಬೋದು ನಾವು. ಅರ್ಥ ಆಗತೈತ್ರಿ? ಸೊ ಐ ಜಸ್ಟ್ ಗೋ ಫ್ರಮ್ ಹಿಯರ್ ಅಗೇನ್ ಒನ್ ಟೈಮ್. ಸೊ ಇನ್ನೊಂದು ಸಾರಿ ಒಂದು ಸ್ವಲ್ಪ ಎಕ್ಸ್ಪ್ಲೇಷನ್ ಮಾಡ್ತೀನಿ ರೀ. ಕ್ಲಿಯರ್? ಸೊ ಏನು ಮಾಡ್ತಾನೆ ನಾವು, ಆಸ್ ವಿ ನೋ ದ್ಯಾಟ್ ಇಫ್ ಯು ಇನ್ಕ್ರೀಸ್ ದ ಟೆಂಪರೇಚರ್ ದ ವ್ಯಾಲ್ಯೂಮ್ ಆಫ್ ದ ಬಲೂನ್ ವಿಲ್ ಬಿ ಇನ್ಕ್ರೀಸಸ್. ಹೌದ್ರಿ, ನೀವು ಟೆಂಪರೇಚರ್ ಜಾಸ್ತಿ ಮಾಡಿದಂಗ ಬಲೂನ್ದಲ್ಲಿರುವಂಥ ವ್ಯಾಲ್ಯೂಮ್ನು ಜಾಸ್ತಿ ಆಗೈತೆ. ನಥಿಂಗ್ ಬಟ್ ಬಲೂನ್ದನ್ನ ವ್ಯಾಲ್ಯೂಮ್ ಜಾಸ್ತಿ ಆಗತೈತಿ. ಸೊ ಎಷ್ಟು ಮಟ್ಟಿಗೆ ಜಾಸ್ತಿ ಆಗತೈತಿ ಅಂತ ಹೆಂಗೆ ಹೇಳ್ತಾನಪ್ಪ ಅಂದ್ರೆ 1 ಡಿವೈಡ್ ಬೈ 273.15 ಅಷ್ಟು ಹೆಚ್ಚಾಗತೈತಿ. ನೀವು ಒಂದೇ ಟೆಂಪರೇಚರ್ ಅಲ್ಲಿ ಹೆಚ್ಚು ಮಾಡಿರಪ್ಪ ಅಂದ್ರೆ ವ್ಯಾಲ್ಯೂಮ್ ಎಷ್ಟು ಹೆಚ್ಚಾಗೈತೆ ಅಂತ 1 ಡಿವೈಡ್ ಬೈ 273.15 ಅಷ್ಟು ಹೆಚ್ಚಾಗತೈತಿ ಅಂತ ಹೇಳ್ತಾನೆ. ಸೊ ನಾನು ಹೆಂಗೆ ಬರೀದಪ್ಪ ಅವ, P0 is the water volume at the gas 0 degree Celsius. ನಿಮ್ಮ ಟೆಂಪರೇಚರ್ 0 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ನಮ್ಮ ಇನಿಷಿಯಲ್ ವ್ಯಾಲ್ಯೂಮ್ ಎಷ್ಟು ಇತ್ತು ನಮ್ದು ಬಲೂನ್ದ P0 ಇತ್ತು ಅಂತ ಹೇಳ್ತಾವೆ. ಹೌದ್ರಿ, ಫಸ್ಟ್ ಏನು ಮಾಡಿದ್ರಿ, ಪೂರ್ತಿ ಟೆಂಪರೇಚರ್ 0 ಡಿಗ್ರಿ ಟೆಂಪರೇಚರ್ ಇಟ್ಕೊಳ್ತಾವೆ ಮೊದಲು. ಅದ್ರೊಳಗೆ ಏನು ಮಾಡಿದ್ರಿ, ಒಂದು ಸ್ವಲ್ಪ ಬಲೂನನ್ನು ಬ್ಲೂ ಮಾಡೋದು, ಫಿಲಪ್ ಮಾಡೋದು ಏರ್ ಅದ್ರೊಳಗೆ. ಹೌದಾ, ಟೈಮ್ ಮಾಡೋದು. ನಾನು ಸ್ಲೋ ಆಗಿ ನೀವು ಹೊರಗೆ ತೊಗೊಂಡು ಬಂದ್ರಪ್ಪ, ಟೆಂಪರೇಚರ್ ಜಾಸ್ತಿ ರೋಲ್ ತೊಗೊಂಡು ಬಂದ್ರಿ, ಅವಾಗ ಏನಾಗ್ತದೆ PT ಅಂತ ಕರಿತಾನೆ. ಅಂದ್ರೆ ನಥಿಂಗ್ ಬಟ್ ವಾಟ್ ಆಟೋಮೆಟಿಕ್ಲಿ ದ ಟೆಂಪರೇಚರ್ ಇನ್ಕ್ರೀಸಸ್. ಟೆಂಪರೇಚರ್ ಜಾಸ್ತಿ ಆಗ್ತೈತಿ ಹೊರಗಡೆ ತೊಗೊಂಡ್ಬಂದಾಗ. ಅಂದ್ರೆ ಸಮ್ ಟೆಂಪರೇಚರ್ ಜಾಸ್ತಿ ಆದಾಗ ಆಸ್ ದ ಸ್ಟೇಟ್ಮೆಂಟ್ ಸೇಸ್ ದ ವ್ಯಾಲ್ಯೂಮ್ ಇಸ್ ಆಲ್ಸೋ ಗೋಸ್ ಅಂಡ್ ಇನ್ಕ್ರೀಸಸ್.
ಹೌದಾ. ಸೊ ಆ ಒಂದು ಟೆಂಪರೇಚರ್ ಒಳಗೆ ಎಷ್ಟು ವ್ಯಾಲ್ಯೂಮ್ ಆಕ್ಯುಪೈ ಆಗೈತಿ ಅನ್ನೋದನ್ನ ಏನು ಹೇಳ್ತಾನಮ್ಮ, ಪಿ ಟಿ ಅಂತ ಹೇಳ್ತಾನೆ. ಪಿ ಟಿ ಬಿ ದ ವ್ಯಾಲ್ಯೂಮ್ ಆಫ್ ಗ್ಯಾಸ್ at T degree Celsius. ಅಂದ್ರೆ ಫಾರ್ ಎಕ್ಸಾಂಪಲ್ 0 ದಿಂದ 10 ಡಿಗ್ರಿ ಸೆಲ್ಸಿಯಸ್ ತಗೊಂಡ್ಬಂದಿರಪ್ಪ ನೀವು, ಹೌದಾ. ಬಲೂನ್ ಫಸ್ಟ್ ಏನು ಮಾಡಿ 0 ಡಿಗ್ರಿ ಒಳಗೆ ಫಿಲಪ್ ಬ್ಲೋ ಮಾಡಿ ಫಿಲಪ್ ಮಾಡಿ ಗ್ಯಾಸ್ ಒಳಗೆ ಅದನ್ನು ತೊಗೊಂಬಂದು ಹೊರಗೆ ಬಂದಿರಿ. ಎಷ್ಟು ಡಿಗ್ರಿ ಒಳಗೆ 10 ಡಿಗ್ರಿ ಸೆಲ್ಸಿಯಸ್ ಒಳಗೆ ಏನಾದ್ರು ತೊಗೊಂಡ್ಬಂದಿದ್ರಪ್ಪ ಅಂದ್ರೆ ಏನಾಗ್ತೈತೆ ಅದು, ಏನಾಗ್ತಿದ್ರಿ ಅದೇನಾಗ್ತೈತೆ 10 ಡಿವೈಡೆಡ್ ಬೈ 273.15 ಹಾಕಿಟ್ಕೊಡೋದು, ಹೌದಾ. ಎಷ್ಟು ಡಿಗ್ರಿದಷ್ಟು ಹೆಚ್ಚಾಕೈತಪ್ಪ ಅಂದ್ರೆ 10 ಡಿವೈಡೆಡ್ ಬೈ 273.15 ದಷ್ಟು ಹೆಚ್ಚಾಕೈತಿ ಅಂತ ಹೇಳ್ತಾನೆ. ಕ್ಲಿಯರ್. ಸೊ ಇನ್ ನೆಕ್ಸ್ಟ್ ಏನ್ರಿ, ಇದನ್ನ ನಾವು ಸ್ಟೆಪ್ಸ್ ಬರೀತಾರೆ. ಪಿ ಟಿ ಅನ್ನೋದ್ರಿಂದ ಒಂದು ಫೈನಲ್ ವ್ಯಾಲ್ಯೂ ಯಾವಾಗಪ್ಪ ಅಂದ್ರೆ 10 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಏನು ನಮ್ಮ ಬಲೂನ್ ಏನಾಗೈತಿ ಬ್ಲೋ ಆಗೈತಿ ಅಂದ್ರೆ ಎಷ್ಟು ಬಲೂನ್ ಸೈಜ್ ಆಗೈತಿ. ಇನಿಷಿಯಲ್ ಒಂದು ಇಷ್ಟು ಇರ್ತೈತಿ 10 ಡಿಗ್ರಿ ಬಲೂನ್ ಒಂದು ಇಷ್ಟ ಆಗೈತಿಪ್ಪ ಅಂತಂದ್ರೆ ಅದು ನಿಮಗೆ ಪಿ ಟಿ ಬಟ್ ಫೈನಲ್ ವ್ಯಾಲ್ಯೂ ಅಂತಾರೆ ನಾನು, ಹೌದ್ರಿ. ಸೊ ಆ ಫೈನಲ್ ವ್ಯಾಲ್ಯೂ ಏನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂತಂದ್ರೆ ಪಿ ನಾಟ್ ಇಸ್ ದ ಇನಿಷಿಯಲ್ ವ್ಯಾಲ್ಯೂ. ಇನಿಷಿಯಲ್ ವ್ಯಾಲ್ಯೂ ಪ್ಲಸ್ ಏನಪ್ಪ ಅಂದ್ರೆ ಟಿ ಈಸ್ ಅ ಟೆಂಪರೇಚರ್, ಟಿ ಈಸ್ ಅ ಟೆಂಪರೇಚರ್ ಆಟ್ ವಿ ಟಿ. ಫೈನಲ್ ವ್ಯಾಲ್ಯೂ ಇದ್ದಾಗ ಎಷ್ಟು ಟೆಂಪರೇಚರ್ ಇತ್ತು ಅಷ್ಟ ಡಿವೈಡೆಡ್ ಬೈ 273.15 ಇಂಟು ಏನ್ರಿ ವಿ ನಾಟ್ ಮಾಡಿದಾಗ ಏನು ಸಿಗ್ತೈತೆ ನಮ್ಗೆ, ಎಷ್ಟು ಫೈನಲ್ ವ್ಯಾಲ್ಯೂ ಹಾಕಿದ್ರು ಗೊತ್ತಾಗ್ತೈತಿ. ಸೊ ಅದನ್ನ ಏನು ಮಾಡ್ತೀವಿ ನಾವು, ವಿ ನಾಟ್ ಎರಡು ಕಡೆ ಕಾಮನ್ ಇರೋದ್ರಿಂದ ವಿ ನಾಟ್ ಅನ್ನ ಹೊರಗಡೆ ತೆಗಿತಾನ್ರಿ. ಸೊ ವಿ ಟಿ ಈಕ್ವಲ್ ಟು ಏನಾದ್ರೆ ವಿ ನಾಟ್ ಬರುತ್ತಂದ್ರೆ ಇಲ್ಲಿ 1 ಉಳಿತೈತಿ, ಇಲ್ಲಿ 1 ಉಳಿತೈತಿ ಪ್ಲಸ್ ಏನಪ್ಪ ಅಂದ್ರೆ ಟಿ ಡಿವೈಡೆಡ್ ಬೈ 273.15 ಆಯಿತು. ಕ್ಲಿಯರ್. ಇನ್ನು ಇವು ಎರಡೂ ಕೂಡ ಎಲ್ ಸಿ ಎಂ ತೆಗಿಬೇಕು ನಮ್ಗೆ. 1 ಇಸ್ ನಥಿಂಗ್ ಬಟ್ 1 ಡಿವೈಡೆಡ್ ಬೈ 1 ಅನ್ನಂಗೆ ಆಗ್ತೈತಿ. ಇವು ಎರಡೂ ಎಲ್ ಸಿ ಎಂ ತೆಗೆದ್ರೆ ಎಷ್ಟು ಉಳಿತೈತ್ರಿ 273.15 ಇಸ್ ಅವರ್ ಎಲ್ ಸಿ ಎಂ. ಅವಾಗ ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡ್ತೀರಿ, ಈ 1 ಈ ಕಡೆ ಮಲ್ಟಿಪ್ಲೈ ಮಾಡ್ತೀರಿ. ಸೊ ಏನಾಗ್ತೈತೆ ಅವಾಗ, ಸೊ ವಿ ಟಿ ಇಸ್ ಈಕ್ವಲ್ ಟು ವಿ ನಾಟ್ 273.15 ಪ್ಲಸ್ ಟಿ ಡಿವೈಡೆಡ್ ಬೈ 273.15 ಆಗ್ತದೆ, ಹೌದಾ. ಸೊ ಇದನ್ನ ಇಟ್ಕೊಂಡು ಅವ್ರು ಏನು ಮಾಡ್ತಾರಪ್ಪ ಒಂದು ನ್ಯೂ ಸ್ಕೇಲ್ ಬರೀತಾರೆ. ಅಂದ್ರೆ ಏನ್ರಿ, ದಿಸ್ ಟೆಂಪರೇಚರ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಕೆಲ್ವಿನ್. ನಾವು ಅದನ್ನ ಏನು ಕರೀತಾರಪ್ಪ ಅಂದ್ರೆ ಅಬ್ಸಲ್ಯೂಟ್ ಟೆಂಪರೇಚರ್ ಸ್ಕೇಲ್ ಅಂತ ಕರೀತಾರೆ, ಅಥವಾ ಕೆಲ್ವಿನ್ ಟೆಂಪರೇಚರ್ ಸ್ಕೇಲ್ ಅಂತ ಕರೀತಾರೆ, ಅಥವಾ ಥರ್ಮೋಡೈನಾಮಿಕ್ ಸ್ಕೇಲ್ ಅಂತ ಕರೀತಾರೆ. ಸೊ ಅವ್ರು ಏನು ಮಾಡ್ತಾರೆ ಇಲ್ಲ ಅಂದ್ರೆ ಸಿಂಪಲ್ ಐತಿ, ಏನಿಲ್ಲ. ಸೊ ಫೈನಲ್ ಟೆಂಪರೇಚರ್ ಅನ್ನ ಕ್ಯಾಪಿಟಲ್ ಟಿ ಇಂಟು ಟಿ ಅಂದ್ರೆ ಬರೀತಾರೆ. ಅಂದ್ರೆ 273.15 ಪ್ಲಸ್ ಟಿ ಏನೈತಲ್ಲ ಫೈನಲ್ ಟೆಂಪರೇಚರ್, ಇದನ್ನ ನಾವು ಏನು ಮಾಡಿದ್ರೆ ಟಿ ಟಿ ಅಂತ ಇಟ್ಕೊಳ್ತಾನೆ. ಇನಿಷಿಯಲ್ ಟೆಂಪರೇಚರ್ ಏನು ಮಾಡ್ತಾನೆ 0 ಡಿಗ್ರಿ ಸೆಲ್ಸಿಯಸ್ ಇದ್ದದನ್ನ ಅದನ್ನ ಟಿ ನಾಟ್ ಅಂತ ತಗೊಳ್ತಾನೆ. 273.15 ಆಗ್ತದೆ. ಯಾವುದೋ ಸೇಮ್ ವ್ಯಾಲ್ಯೂ ಅನ್ನ ಏನು ಮಾಡ್ತಾನೆ ಜಸ್ಟ್ ಆ್ಯಡ್ ಮಾಡ್ಕೊಂಡು ತಗೋಬೇಕು. ಕ್ಲಿಯರ್. ಸೊ ಇದ್ರ ಜಾಗದ ಇಲ್ಲಿ ಏನಾಯ್ತು ಟಿ ಟಿ ಅಂತ ಬಂದ್ರೆ, ಸೊ ಇದ್ರ ಜಾಗದಾಗ ಏನಾದ್ರೆ ಟಿ ನಾಟ್ ಅಂತ ಬಂತು. ಸೊ ಇದನ್ನ ನೀವು ಈ ಕಡೆ ಕಳಿಸ್ತೀರಿ, ವಿ ಟಿ ಡಿವೈಡೆಡ್ ಬೈ ವಿ ನಾಟ್ ಆಯಿತು. ಕ್ಲಿಯರ್. ಸೊ ವಿ ಟಿ ಡಿವೈಡೆಡ್ ಬೈ ವಿ ನಾಟ್ ಈಸ್ ಈಕ್ವಲ್ ಟು ಟಿ ಟಿ ಡಿವೈಡೆಡ್ ಬೈ ಟಿ ನಾಟ್ ಆಯಿತು. ಇನ್ನು ನೆಕ್ಸ್ಟ್ ಜನರಲೈಸ್ ಫಾರ್ಮುಲಾ ಹೆಂಗೆ ಬರೀತೀರಪ್ಪ ಅಂದ್ರೆ ಪಿ ಟಿ ಇದ್ದಲ್ಲಿ ಅದನ್ನು ಫೈನಲ್ ವ್ಯಾಲ್ಯೂ ಅಂದ್ರೆ 2 ಅಂತ ತಗೋತೀರಿ. ವಿ ನಾಟ್ ಇಸ್ ದ ಇನಿಷಿಯಲ್ ವ್ಯಾಲ್ಯೂ, ಸೊ ದಟ್ ಇಟ್ ಇಸ್ ಕನ್ಸಿಡರ್ಡ್ ಆಸ್ 1 V1, and again Tt is the final temperature, it is considered as T2, and T0 is the what is initial temperature, so that it is converted as, it is considered as T1. So once we take the similarity values, means initial one side and final one side. So if you just take these to this side, sorry, it will become P1 by T1. If you take this into this side, it will become P2 by T2. So this is what the last finalized or simplified equation for the Charles law. Clear? So how we can recognize it is? It is called as what? CTV. Clear? So MTV, FTV, or BTV, GTV and put CTV and put C is nothing but Charles. C is nothing but Charles. TV is nothing but temperature and volume relationship. You already hang up on directly proportional and then put clear. So in the next session we can just discuss about the graphs based on this what it is law. So ibru scientists ಏನು ಮಾಡ್ತಾರೆ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಮಾಡ್ತಾರೆ, ಹೌದಾ. ಸೊ ಅದನ್ನ ನೋಡ್ಕೊಂಡು ನೆಕ್ಸ್ಟ್ ಏನು ಅದ್ರ ಮೇಲಿಂದ ಪ್ರಾಬ್ಲಮ್ಸ್ ಅನ್ನ ಬಿಡಿಸೋಣ್ರಿ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಒನ್ ಆರ್ ಟ್ವೈಸ್ ಯು ಜಸ್ಟ್ ಗೋ ಥ್ರೂ ಇಟ್. ಕ್ಲಿಯರ್. ಸೊ ಜಸ್ಟ್ ರೀಡ್ ಇಟ್ ವಾಟ್ ಇಟ್ ಇಸ್ ಕಾಮ್ಲಿ. ಸೊ ಕಾಮ್ ಆಗಿ ಕೂತ್ಕೊಂಡು ಓದ್ರಿ ಅಂದ್ರೆ ನಿಮ್ಗೆ ಅರ್ಥ ಆಗ್ತದೆ. ಕ್ಲಿಯರ್. ಸೊ ಸ್ಲೋ ಆಗಿ ಅಂಡರ್ಸ್ಟ್ಯಾಂಡ್ ಮಾಡೋಕೆ ಟ್ರೈ ಮಾಡಿರಿ.
ಬಟ್ ಅದು ಪೂರ್ತಿ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲಪ್ಪ ಅಂತಂದ್ರೂ ಸಹಿತ ಇದು ಡೆಫಿನೇಷನ್ ಅಂತ ನಮ್ಗೆ ಗೊತ್ತಿದ್ರೆ ಸಾಕು. ಅಬ್ಸಲ್ಯೂಟ್ ಟೆಂಪರೇಚರ್ ನಾವು ಯಾಕೆ ಕರಿತೀವಿ, ಆಮೇಲೆ ಇವೆರಡು ನಮಗೆ ಈಕ್ವೇಷನ್ಸ್ ಗೊತ್ತಿದ್ರೆ ಸಾಕ್ರಿ. ದಟ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಕ್ಲಿಯರ್? ಇದೆಲ್ಲ ನೆನಪು ಉಳ್ಳಿಲ್ಲಪ್ಪ ಅಂತಂದ್ರು ಅವೆರಡು ನೆನಪಿದ್ರು ಸಾಕ್ರಿ. ಕ್ಲಿಯರ್? ಐ ಹೋಪ್ ದಿಸ್ ಕ್ಲಿಯರ್. ಥ್ಯಾಂಕ್ ಯು.